ಸರಿಯೇ ಹಾನ್ಗಲ್ಲ ಗುರುಕುಮಾರ ಸ್ವಾಮಿಯೇ ಯಳಂದೂರ ವಾಸ ಬಸವಲಿಂಗೇಶನ ಮಾನಸ ಮಗನಾದ ಶಿವಯೋಗಿಯೇ ಮಾನಸ ಮಗನಾದ ಶಿವಯೋಗಿಯೇ ಮಾನಸ ಮಗನಾದ ಶಿವಯೋಗಿಯೇ ಈ ಧರೆಯ ದೊರೆಯೇ ನಿನಗಾರು ಸರಿಯೇ ಹಾನ್ಗಲ್ಲ ಗುರುಕುಮಾರ ಸ್ವಾಮಿಯೇ ಹಾನ್ಗಲ್ಲ ಗುರುಕುಮಾರ ಸ್ವಾಮಿಯೇ ಎಮ್ಮಿಗನೂರ ಜಡೆಸಿದ್ದ ತಾತನ ಸಮ್ಮುಖದಿ ಲಿಂಗ ತತ್ವ ತಿಳಿದವನೇ ಪುರ ಎಮ್ಮಿಗನೂರ ಜಡೆಸಿದ್ದ ತಾತನ ಸಮ್ಮುಖದಿ ಲಿಂಗ ತತ್ವ ತಿಳಿದವನೇ ದುರುಳ ವೇದಾಂತಿಗಳ ಹಂಗು ಹರಿದವನೇ ದುರುಳ ವೇದಾಂತಿಗಳ ಹಂಗು ಹರಿದವನೇ ಸಂಗನ ಶರಣರಂಗಾಲಿಂಗನೇ ಸಂಗನ ಶರಣರಂಗಾಲಿಂಗನೇ ಈ ಧರೆಯ ದೊರೆಯೇ ನಿನಗಾರು ಸರಿಯೇ ಹಾನ್ಗಲ್ಲ ಗುರುಕುಮಾರ ಸ್ವಾಮಿಯೇ ಹಾನ್ಗಲ್ಲ ಗುರುಕುಮಾರ ಸ್ವಾಮಿಯೇ ಶಿವಯೋಗ ಮಂದಿರದ ಕರ್ತಾರ ನೀನೇ ಸ್ವಾಮಿತ್ವದ ಠಂಕ ಶಾಲೆ ತೆರೆದವನೇ ಶಿವಯೋಗ ಮಂದಿರದ ಕರ್ತಾರ ನೀನೇ ಸ್ವಾಮಿತ್ವದ ಠಂಕ ಶಾಲೆ ತೆರೆದವನೇ ಮಾತನಾಡುವ ದೇವರನ್ನು ತೋರಿದಾತನೇ ಮಾತನಾಡುವ ದೇವರನ್ನು ತೋರಿದಾತನೇ ಕರ್ಮ ಕಳೆವ ಧರ್ಮ ಯುಗ ಪುರುಷನೇ ಕರ್ಮ ಕಳೆವ ಧರ್ಮ ಯುಗ ಪುರುಷನೇ ಈ ಧರೆಯ ದೊರೆಯೇ ನಿನಗಾರು ಸರಿಯೇ ಹಾನ್ಗಲ್ಲ ಗುರುಕುಮಾರ ಸ್ವಾಮಿಯೇ ಹಾನ್ಗಲ್ಲ ಗುರುಕುಮಾರ ಸ್ವಾಮಿಯೇ ಸಂಗೀತ ಸಾಮ್ರಾಟ ಪಂಚಾಕ್ಷರಾರೂಪ ಪುಟ್ಟರಾಜರಿಗೊಲಿದ ಮಹಿಮನೀತ ಸಂಗೀತ
ಈತ ಸಾಮ್ರಾಟ ಪಂಚಾಕ್ಷರಾರೂಪ ಪುಟ್ಟರಾಜರಿಗೊಲಿದ ಮಹಿಮನೀತ ಕಲ್ಲಿನಾಥನನ್ನೇ ಬಲ್ಲಿದವನಾಗಿಸಿದ ಕಲ್ಲಿನಾಥನನ್ನೇ ಬಲ್ಲಿದವನಾಗಿಸಿದ ಎಲ್ಲರ ಮನೆಯ ತುಂಬಿದ ಪ್ರೇಮ ಎಲ್ಲರ ಮನೆಯ ತುಂಬಿದ ಪ್ರೇಮ ಈ ಧರೆಯ ದೊರೆಯೇ ನಿನಗಾರು ಸರಿಯೇ ಹಾನ್ಗಲ್ಲ ಗುರುಕುಮಾರ ಸ್ವಾಮಿಯೇ ಯಳಂದೂರ ವಾಸ ಬಸವಲಿಂಗೇಶನ ಮಾನಸ ಮಗನಾದ ಶಿವಯೋಗಿಯೇ ಮಾನಸ ಮಗನಾದ ಶಿವಯೋಗಿಯೇ ಮಾನಸ ಮಗನಾದ ಶಿವಯೋಗಿಯೇ ಈ ಧರೆಯ ದೊರೆಯೇ ನಿನಗಾರು ಸರಿಯೇ ಹಾನ್ಗಲ್ಲ ಗುರುಕುಮಾರ ಸ್ವಾಮಿಯೇ ಹಾನ್ಗಲ್ಲ ಗುರುಕುಮಾರ ಸ್ವಾಮಿಯೇ ಹಾನ್ಗಲ್ಲ ಗುರುಕುಮಾರ ಸ್ವಾಮಿಯೇ. ಬಂದ ನೋಡು ತ್ಯಾಗಿ ಹನಗಲ ಕುಮಾರ ಶಿವಯೋಗಿ ಬಂದ ನೋಡು ತ್ಯಾಗಿ ಹನಗಲ ಕುಮಾರ ಶಿವಯೋಗಿ ಶಿವಯೋಗ ಮಂದಿರ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ ಶಿವಯೋಗ ಮಂದಿರ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿ ಬಂದ ನೋಡು ತ್ಯಾಗಿ ಹನಗಲ ಕುಮಾರ ಶಿವಯೋಗಿ ಮನೆಯ ಬಿಟ್ಟನಲ್ಲ ತಾಯಿಯ ಮರಳಿ ನೋಡಲಿಲ್ಲ ಮಠವ ಕಟ್ಟಲಿಲ್ಲ ಕೈಯಲ್ಲಿ ಹಣವ ಮುಟ್ಟಲಿಲ್ಲ ಮನೆಯ ಬಿಟ್ಟನಲ್ಲ ತಾಯಿಯ ಮರಳಿ ನೋಡಲಿಲ್ಲ ಮಠವ ಕಟ್ಟಲಿಲ್ಲ ಕೈಯಲ್ಲಿ ಹಣವ ಮುಟ್ಟಲಿಲ್ಲ ಸಮಾಜಕ್ಕಾಗಿ ತನು ಮನಧನವ ಸೂರಗೈದನಲ್ಲ ಸಮಾಜಕ್ಕಾಗಿ ತನು ಮನಧನವ ಸೂರೆಗೈದನಲ್ಲ ಬಂದ ನೋಡು ತ್ಯಾಗಿ ಹನಗಲ ಕುಮಾರ ಶಿವಯೋಗಿ ಬಂದ ನೋಡು ತ್ಯಾಗಿ ಹನಗಲ ಕುಮಾರ ಶಿವಯೋಗಿ ಮನೆ ಮನೆ ಸಂಚರಿಸಿ ವಚನದ ಕಟ್ಟನ್ನು ಸಂಗ್ರಹಿಸಿ ಮಹಾಸಭೆಯ ರಚಿಸಿ ಜನರ ಹಿತವನ್ನು ತಾ ಬಯಸಿ ಮನೆ ಮನೆ ಸಂಚರಿಸಿ ವಚನದ ಕಟ್ಟನ್ನು ಸಂಗ್ರಹಿಸಿ ಮಹಾಸಭೆಯ ರಚಿಸಿ ಜನರ ಹಿತವನ್ನು ತಾ ಬಯಸಿ ಅಂಧ ಅನಾಥರ ಚಂದದಿ ಪೊರೆದ ತಂದೆಯು ತಾನೆನಿಸಿ
ತ್ಯಾಗಿ ಹಾನಗಲ ಕುಮಾರ ಶಿವಯೋಗಿ. ಬಂದ ನೋಡು ತ್ಯಾಗಿ ಹಾನಗಲ ಕುಮಾರ ಶಿವಯೋಗಿ. ನೋಡುವೆ ಕಣ್ತುಂಬಿ ನಿನ್ನ ನೆನೆಯುವೆ ಮನ ತುಂಬಿ. ಹಾಡುವೆ ಮೈ ತುಂಬಿ ನಿನ್ನ ಕರೆಯುವೆ ಎದೆ ತುಂಬಿ. ನೋಡುವೆ ಕಣ್ತುಂಬಿ ನಿನ್ನ ನೆನೆಯುವೆ ಮನ ತುಂಬಿ. ಹಾಡುವೆ ಮೈ ತುಂಬಿ ನಿನ್ನ ಕರೆಯುವೆ ಎದೆ ತುಂಬಿ. ಮಂಗಳ ಮೂರ್ತಿ ಪಾವನ ಕೀರುತಿ ಹಬ್ಬಿತು ಜಗತುಂಬಿ. ಮಂಗಳ ಮೂರ್ತಿ ಪಾವನ ಕೀರುತಿ ಹಬ್ಬಿತು ಜಗತುಂಬಿ. ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ. ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ. ಶಿವಯೋಗ ಮಂದಿರ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ. ಶಿವಯೋಗ ಮಂದಿರ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ. ಕರುನಾಡಿಗೆ ಬೆಳಕಾಗಿ. ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ. ಶಿವಯೋಗ ಮಂದಿರ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ. ಶಿವಯೋಗ ಮಂದಿರ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ. ಶಿವಯೋಗ ಮಂದಿರ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ. ಯಾವ ಜನ್ಮದ ಋಣದ ಪುಣ್ಯವೋ ಒಲಿದೆ ಗುರುಕುಮಾರೇಶ್ವರ. ಯಾವ ಜನ್ಮದ ಋಣದ ಪುಣ್ಯವೋ ಒಲಿದೆ ಗುರುಕುಮಾರೇಶ್ವರ. ಸಾರ್ಥಕಾಯಿತು ನನ್ನ ಜನ್ಮವು ನಿನ್ನ ನಾಮ ಮುಖಾಂತರ. ಸಾರ್ಥಕಾಯಿತು ನನ್ನ ಜನ್ಮವು ನಿನ್ನ ನಾಮ ಮುಖಾಂತರ. ಯಾವ ಜನ್ಮದ ಋಣದ ಪುಣ್ಯವೋ ಒಲಿದೆ ಗುರುಕುಮಾರೇಶ್ವರ. ಒಲಿದೆ ಗುರುಕುಮಾರೇಶ್ವರ. ಒಲಿದೆ ನೋಡುವೆ ಗುರುಕುಮಾರೇಶ್ವರ. ಕಣ್ತುಂಬಿ ನಿನ್ನ ನೆನೆಯುವೆ ಮನ ತುಂಬಿ. ಹಾಡುವೆ ಮೈ ತುಂಬಿ ನಿನ್ನ ಕರೆಯುವೆ ಎದೆ ತುಂಬಿ. ನಿನ್ನ ನಂಬಿದ ಜಗವಿದೆಲ್ಲವೂ ಸತ್ಯ ಶಿವಮಯ ಸುಂದರ. ನಿನ್ನ ನಂಬಿದ ಜಗವಿದೆಲ್ಲವೂ ಸತ್ಯ ಶಿವಮಯ ಸುಂದರ. ನಿನ್ನ ಕರುಣೆಯ ಕರುಳ ಹಂದರ. ನಿನ್ನ ಕರುಣೆಯ ಕರುಳ ಹಂದರ. ವಿಶ್ವ ಪ್ರೇಮದ ಮಂದಿರ. ವಿಶ್ವ ಪ್ರೇಮದ ಮಂದಿರ. ವಿಶ್ವ ಪ್ರೇಮದ ಮಂದಿರ. ವಿಶ್ವ ಪ್ರೇಮದ ಮಂದಿರ. ಯಾವ ಜನ್ಮದ ಋಣದ ಪುಣ್ಯವೋ ಒಲಿದೆ ಗುರುಕುಮಾರೇಶ್ವರ. ಯಾವ ಜನ್ಮದ ಋಣದ ಪುಣ್ಯವೋ ಒಲಿದೆ ಗುರುಕುಮಾರೇಶ್ವರ. ಒಲಿದೆ ಗುರುಕುಮಾರೇಶ್ವರ. ಒಲಿದೆ ಗುರುಕುಮಾರೇಶ್ವರ.
ಜನರ ಮಾನ ಅಪಮಾನ ಸಹಿಸುವೆ ನೀನೆ ತುಂಬಿದ ಮನದೊಳು. ಜನರ ಮಾನ ಅಪಮಾನ ಸಹಿಸುವೆ ನೀನೆ ತುಂಬಿದ ಮನದೊಳು. ಸಾವು ನೋವಿಗೆ ಅಂಜಲಾರೆನು, ಸಾವು ನೋವಿಗೆ ಅಂಜಲಾರೆನು, ನಿನ್ನ ಒಲುಮೆಯ ಧರೆಯೊಳು, ನಿನ್ನ ಒಲುಮೆಯ ಧರೆಯೊಳು. ನಿನ್ನ ಒಲುಮೆಯ ಧರೆಯೊಳು, ನಿನ್ನ ಒಲುಮೆಯ ಧರೆಯೊಳು. ಯಾವ ಜನ್ಮದ ಋಣದ ಪುಣ್ಯವೋ ಒಲಿದೆ ಗುರುಕುಮಾರೇಶ್ವರ. ಯಾವ ಜನ್ಮದ ಋಣದ ಪುಣ್ಯವೋ ಒಲಿದೆ ಗುರುಕುಮಾರೇಶ್ವರ. ಒಲಿದೆ ಗುರುಕುಮಾರೇಶ್ವರ, ಒಲಿದೆ ಗುರುಕುಮಾರೇಶ್ವರ. ಯಾರೋ ಏನೋ ಕಸಿದುಕೊಳ್ಳಲಿ ನಿನ್ನ ಕೃಪೆ ನನಗಾಸ್ತಿಯೋ. ಯಾರೋ ಏನೋ ಕಸಿದುಕೊಳ್ಳಲಿ ನಿನ್ನ ಕೃಪೆ ನನಗಾಸ್ತಿಯೋ. ಅಂತುರೇಶ್ವರ ನಿನ್ನ ಹೊರತು, ಅಂತುರೇಶ್ವರ ನಿನ್ನ ಹೊರತು ಅನ್ಯ ಸಿರಿ ಸುಖ ನಾಸ್ತಿಯೋ, ಅನ್ಯ ಸಿರಿ ಸುಖ ನಾಸ್ತಿಯೋ. ಯಾವ ಜನ್ಮದ ಋಣದ ಪುಣ್ಯವೋ ಒಲಿದೆ ಗುರುಕುಮಾರೇಶ್ವರ. ಯಾವ ಜನ್ಮದ ಋಣದ ಪುಣ್ಯವೋ ಒಲಿದೆ ಗುರುಕುಮಾರೇಶ್ವರ. ಸಾರ್ಥಕಾಯಿತು ನನ್ನ ಜನ್ಮವು ನಿನ್ನ ನಾಮ ಮುಖಾಂತರ. ಸಾರ್ಥಕಾಯಿತು ನನ್ನ ಜನ್ಮವು ನಿನ್ನ ನಾಮ ಮುಖಾಂತರ. ಯಾವ ಜನ್ಮದ ಋಣದ ಪುಣ್ಯವೋ ಒಲಿದೆ ಗುರುಕುಮಾರೇಶ್ವರ. ಯಾವ ಜನ್ಮದ ಋಣದ ಪುಣ್ಯವೋ ಒಲಿದೆ ಗುರುಕುಮಾರೇಶ್ವರ. ಒಲಿದೆ ಗುರುಕುಮಾರೇಶ್ವರ, ಒಲಿದೆ ಗುರುಕುಮಾರೇಶ್ವರ, ಒಲಿದೆ ಗುರುಕುಮಾರೇಶ್ವರ. जय 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 कुमारेश, जय 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 श्री कुमारेश. जय 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 कुमारेश, जय 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 श्री कुमारेश. जय 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 कुमारेश, जय 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 श्री कुमारेश. ನೆನೆಸುವೆ ನಿಮ್ಮ ನಾಮ, ಪಾಲಿಸುವೆ ನಿಮ್ಮ ನಿಯಮ. ನೆನೆಸುವೆ ನಿಮ್ಮ ನಾಮ, ಪಾಲಿಸುವೆ ನಿಮ್ಮ ನಿಯಮ. ನೋಡುವೆ ನಿಮ್ಮ ಶಿವಧಾಮ, ನೋಡುವೆ ನಿಮ್ಮ ಶಿವಧಾಮ, ನೋಡುವೆ ನಿಮ್ಮ ಶಿವಧಾಮ. ಜಯ 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 ಕುಮಾರೇಶ, ಜಯ 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 ಶ್ರೀ ಕುಮಾರೇಶ. जय 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 कुमारेश, जय 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 श्री कुमारेश. ಎನ್ನ ಮನದ ದೈವವು ನೀವು, ನಿಮ್ಮ ಚರಣ ಸೇವಕ ನಾನು. ಎನ್ನ ಮನದ ದೈವವು ನೀವು,
ಎನ್ನ ಅರಿವು ನೀನೇ. ಕುಮಾರ ಗುರುಕುಮಾರ ಕುಮಾರ ಗುರುಕುಮಾರ ನೀ ಹರನು ನೀನೆ ಗುರುವು ನೀನೆ ಎನ್ನ ಗುರಿಯು ನೀನೆ. ಹರನು ನೀನೆ ಗುರುವು ನೀನೆ ಎನ್ನ ಗುರಿಯು ನೀನೆ. ಎನ್ನ ಅರಿವು ನೀನೆ ಎನ್ನ ಅರಿವು ನೀನೆ ಎನ್ನ ಅರಿವು ನೀನೆ. ಜಯ 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 ಕುಮಾರೇಶ. ಜಯ 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 ಶ್ರೀ ಕುಮಾರೇಶ. ಜಯ 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 ಕುಮಾರೇಶ. ಜಯ 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 ಕುಮಾರೇಶ. ಕುಮಾರೇಶ ಜಯ ಜಯ ಕುಮಾರೇಶ. ಜಯ ಜಯ ಕುಮಾರೇಶ. ಜಯ ಜಯ ಕುಮಾರೇಶ. ಜಯ ಜಯ ಕುಮಾರೇಶ. ಜಯ 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 ಗುರು ಕುಮಾರೇಶ. ಜಯ 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 ಕುಮಾರೇಶ. ಜಯ 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 ಕುಮಾರೇಶ. ಜಯ 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 ಗುರು ಕುಮಾರೇಶ. ಗುರುದೇವ ದೇವಾ ನೀವಿರಿಸಿದಂತೆ ಇರುವೆ ಕುಮಾರ. ನೀನಾಡಿಸಿದಂತೆ ಆಡುವೆ ಕುಮಾರ. ನಿನ್ನ ಕೈ ಕೂಸು ನಾನು ಕರುಣಾಳು ಕುಮಾರೇಶ. ಗುರು ಕುಮಾರೇಶ. ಗುರುದೇವ ದೇವಾ ಗುರು ಕುಮಾರ. ಗುರು ಬಸವನ ರೂಪ. ಗುರು ಬಂದು ಕುಳಿತುಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಕಾಯಕದಲ್ಲಿ ನಿರತನಾದೊಡೆ ಗುರುದರ್ಶನವನ್ನಾದರೂ ಮರೆಯಬೇಕು. ಲಿಂಗ ಪೂಜೆಯನ್ನಾದರೂ ಮರೆಯಬೇಕು. ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗ ವಾಯುತ್ತಾದಳು ಕಾಯಕದೊಳಗೆ. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮುಖರನ್ನು ಸ್ಮರಿಸಿಕೊಂಡು ಲಿಂಗೈಕ್ಯ ಹಾನಗಲ್ಲ ಗುರುಕುಮಾರೇಶ್ವರನ್ನು ಸ್ಮರಿಸಿಕೊಂಡು ಸಿದ್ಧ ಬಸವ ಮಹಾಸ್ವಾಮಿಗಳನ್ನು ಸ್ಮರಿಸಿಕೊಂಡು ಕುಮಾರೇಶ್ವರನನ್ನು ಸ್ಮರಿಸಿಕೊಂಡು ಕುರುವಳ್ಳಿ ಗ್ರಾಮದ ಆರಾಧ್ಯ ದೇವತೆ ಆಗಿರ್ತಕ್ಕಂಥ ಪಂಚಲಿಂಗೇಶ್ವರನಿಗೆ ಹಣೆಮಣಿಲು 52ನೇ ಮಕರ ಸಂಕ್ರಮಣದ ತೆಪ್ಪೋತ್ಸವದ ಕಾರ್ಯಕ್ರಮದ ನಿಮಿತ್ತ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಮನ್ ಮಹಾರಾಜ ನರೇಂದ್ರ ಜಗದ್ಗುರು ಗುರುಸಿದ್ಧ ರಾಜಯೋಗೇಂದ್ರ ಮಹಾಸ್ವಾಮಿಗಳು 3000 ಮಠ ಹುಬ್ಬಳ್ಳಿ ಹಾನಗಲ್ ಸಿಂದೋಗಿ ಮುನವಳ್ಳಿ ಪೂಜ್ಯರ ಪಾದಕಮಲಗಳಿಗೆ ನಿಮ್ಮೆಲ್ಲರ ಪರವಾಗಿ ದೀರ್ಘದಂಡ ನಮನಗಳನ್ನು ಸಲ್ಲಿಸುತ್ತಾ ಅವರ ಒಂದು ಅಪ್ಪಣೆಯನ್ನು ಪಡೆದುಕೊಂಡು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ.
ಕಾರ್ಯಕ್ರಮದ ಪ್ರಾರಂಭದಲ್ಲಿ ಇದು 52ನೇ ಮಕರ ಸಂಕ್ರಮಣ ತೆಪ್ಪೋತ್ಸವದ ಜಾತ್ರೆ. ಇದರ ನಿಮಿತ್ತ ಪ್ರಾರಂಭದಲ್ಲಿ ಪ್ರಾರ್ಥನೆಯನ್ನು ಮುನ್ವಳ್ಳಿ ಗ್ರಾಮದ ಕೋಗಿಲೆ ಆಗಿರ್ತಕ್ಕಂಥ ವನದ ಕೋಗಿಲೆ ಮನೆಗೆ ಬಂದಾಗ ಎನ್ನುವಂತೆ ಅತ್ಯಂತ ಸುಸ್ರಾವ್ಯವಾಗಿ ಹಾಡುವಂಥ ಸುಮಾರು 55 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಸಹೋದರಿ ಶ್ರೀಮತಿ ರಾಜೇಶ್ವರಿ ಸೋಮಪ್ಪ ಬಾಳಿಯವರು ಈಗ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ದಯವಿಟ್ಟು ತಾವೆಲ್ಲರೂ ಶಾಸ್ತ್ರೀಯತೆಯಿಂದ ಮೊದಲು ಪ್ರಾರ್ಥನೆಯನ್ನು ಕೇಳಬೇಕು ಅಂತ ತಿಳ್ಕೊಂಡು ನಾನು ವಿನಂತಿ ಮಾಡ್ಕೊಳ್ತೇನೆ. ಬರ್ತೇನೆ. ರಾಮರಾತ್ಮ ಅಳಿಯದ ಅಮರಾತ್ಮ ಹಾನಗಲ್ಲ ಗುರುಕುಮಾರ ನಂತರಾತ್ಮ ಅಳಿಯದ ಅಮರಾತ್ಮ ಹಾನಗಲ್ಲ ಗುರುಕುಮಾರ ನಂತರಾತ್ಮ ಆದಿ ಅಂತ್ಯರಹಿತ ಸತ್ಯಾತ್ಮ ಅಂತ್ಯರಹಿತ ಸತ್ಯಾತ್ಮ ವಿಶ್ವ ತುಂಬಿ ಬೆಳಗುವ ವಿಶ್ವಾತ್ಮ ಆನಗಲ್ಲ ಯೋಗಿನ ಆತ್ಮ ಪರಮಾತ್ಮ ಆನಗಲ್ಲ ಯೋಗಿನ ಆತ್ಮ ಪರಮಾತ್ಮ ಅಳಿಯದ ಅಮರಾತ್ಮ ಹಾನಗಲ್ಲ ಗುರುಕುಮಾರ ನಂತರಾತ್ಮ ಅಲ್ಲಲ್ಲಿ ಗುರುಕುಮಾರ ನಾಮ ಸಂಕಿರಣ ಎದೆ ಗುರುಕುಮಾರ ನಾಮ ಸಂಕೀರ್ತನ ಅಂತೆ ಆತ್ಮ ಪರಮಾತ್ಮ ಆಚಾರ ಸುವಿಚಾರ ಯಾರಲ್ಲಿ ಕಾಣುತ್ತಿದೆ ಗುರುಕುಮಾರನಾತ್ಮ ಸದಾ ಅವರಲ್ಲಿ ಇರುತ್ತಿದೆ. ಇಷ್ಟಲಿಂಗ ಭಸ್ಮ ರುದ್ರಾಕ್ಷಿ ಯಾರಲ್ಲಿರುತ್ತಿದೆ ಗುರುಕುಮಾರನಾತ್ಮ ನಗುತ್ತಿದೆ ಅವರಲ್ಲಿ ಅಂತೆ ಆತ್ಮ ಅಮರಾತ್ಮ ಪರಮಾತ್ಮ ಅಳಿಯದ ಅಮರಾತ್ಮ ಹಾನಗಲ್ಲ ಗುರುಕುಮಾರ ನಂತರಾತ್ಮ ಶರಣ ಧರ್ಮದನುಕರಣೆ ಎಲ್ಲೆಲ್ಲಿ ಕಾಣುತ್ತಿದೆ ಅಲ್ಲಲ್ಲಿ ಗುರುಕುಮಾರ ನಂತರಂಗ ಬೆಳಗುತ್ತಿದೆ. ಶರಣ ಧರ್ಮದನುಕರಣೆ ಎಲ್ಲೆಲ್ಲಿ ಕಾಣುತ್ತಿದೆ ಅಲ್ಲಲ್ಲಿ ಗುರುಕುಮಾರ ನಂತರಂಗ ಬೆಳಗುತ್ತಿದೆ ಅಂತೆ ಆತ್ಮ ಪರಮಾತ್ಮ ಅಮರಾತ್ಮ ಎಲ್ಲಿ ಕಾಮಿ ಕಪನಿಗಳು ಬೆಲೆಗೊಂಡಿವೆ ಎಲ್ಲಿ ಕಾಮಿ ಕಪನಿಗಳು ಬೆಲೆಗೊಂಡಿವೆ ಅಲ್ಲಿ ಗುರುಕುಮಾರನಾಶೆ ಕಳೆಗೊಂಡಿದೆ. ಎಲ್ಲಿ ಪಟ್ಟದಪ್ಪಗಳ ಧರ್ಮ ಕಾರ್ಯ ನಡೆದಿದೆ ಅಲ್ಲಿ ಗುರುಕುಮಾರ ಸೇವೆ ಜೋಡಾಗಿದೆ ಅಂದೇ ಆತ್ಮ ಅಮರಾತ್ಮ ಪರಮಾತ್ಮ ಎಲ್ಲಿ ಜಗದ್ಗುರುಗಳ ಮೆರವಣಿಗೆ ನಡೆದಿದೆ ಎಲ್ಲಿ ಜಗದ್ಗುರುಗಳ ಮೆರವಣಿಗೆ ನಡೆದಿದೆ ಅಲ್ಲಿ ಗುರುಕುಮಾರನಾತ್ಮ ಮೆರೆದಾಡುತ್ತಿದೆ ಅಂತೆ ಆತ್ಮ ಅಮರಾತ್ಮ ಪರಮಾತ್ಮ ಅಳಿಯದ ಅಮರಾತ್ಮ ಹಾನಗಲ್ಲ ಗುರುಕುಮಾರ ನಂತರಾತ್ಮ ಆದಿ ಅಂತ್ಯರಹಿತ ಸತ್ಯಾತ್ಮ ವಿಶ್ವ ತುಂಬಿ ಬೆಳಗುವ ವಿಶ್ವಾತ್ಮ ಆನಗಲ್ಲ ಯೋಗಿಯ ಆತ್ಮ ಪರಮಾತ್ಮ ಆನಗಲ್ಲ ಯೋಗಿಯ ಆತ್ಮ ಪರಮಾತ್ಮ
ಶ್ರೀಮತಿ ರಾಜೇಶ್ವರಿ ಬಾಡಿಯವರಿಗೆ ಧನ್ಯವಾದಗಳು. 52ನೇ ಮಕರ ಸಂಕ್ರಮಣ ತೆಪ್ಪೋತ್ಸವದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀಮನ್ ಮಹಾರಾಜ ನರೇಂದ್ರ ಜಗದ್ಗುರು ಡಾಕ್ಟರ್ ಗುರುಸಿದ್ಧರಾಜ ಯೋಗೇಂದ್ರ ಮಹಾಸ್ವಾಮಿಗಳು ಜಗದ್ಗುರು 3000 ಮಠ ಹುಬ್ಬಳ್ಳಿ ಆಂಗಲ್ ಸಿಂಧೋಗಿ ಮುಳವಳ್ಳಿ ಪೂಜ್ಯರಿಗೆ ತಮ್ಮೆಲ್ಲರ ಪರವಾಗಿ ಸಮಸ್ತ ಗ್ರಾಮಗಳ ಪರವಾಗಿ ಸುತ್ತಮುತ್ತಲಿನ ಭಕ್ತರ ಪರವಾಗಿ ಪೂಜ್ಯರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅವರನ್ನು ಸ್ವಾಗತಿಸುತ್ತೇನೆ. ಇನ್ನು ಎರಡನೇದಾಗಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಮುರುಗೇಂದ್ರ ಮಹಾಸ್ವಾಮಿಗಳು ಸೋಮಶೇಖರ ಮಠ ಮುನವಳ್ಳಿ ಬಂಡಾರಹಳ್ಳಿ ಪೂಜ್ಯರಿಗೂ ಸಿಂಧೋಗಿ ಮುನವಳ್ಳಿ ಸಮಸ್ತ ಸದ್ಭಕ್ತರ ಪರವಾಗಿ ಪೂಜ್ಯರಿಗೂ ಸಹ ನಾನು ಸಿಂಧೋಗಿ ಹಾಗೂ ಮುನವಳ್ಳಿಯ ಸಮಸ್ತ ಸದ್ಭಕ್ತರ ಪರವಾಗಿ ದೀರ್ಘಗಳನ್ನು ಸಲ್ಲಿಸುತ್ತಾ ಅವರಿಗೆ ಸ್ವಾಗತ ಸುಸ್ವಾಗತ. ಅದೇ ರೀತಿ ಪರಮ ಪೂಜೆ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಗಳಾಗಿರ್ತಕ್ಕಂಥ ಪರಮ ಪೂಜೆ ವರುಣಪಳ ಪೂಜ್ಯರು ಸಹಿತ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಸಹ ನಾನು ತಮ್ಮೆಲ್ಲರ ಪರವಾಗಿ ದೀರ್ಘದ ನಮನಗಳನ್ನು ಸಲ್ಲಿಸುತ್ತಾ ಅವರ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ಈರಯ್ಯ ಸ್ವಾಮಿಗಳು ಪಂಚಯ್ಯ ಹಿರೇಮಠ ಸಿಂಧೋಗಿ ಪೂಜ್ಯರನ್ನ ತಮ್ಮೆಲ್ಲರ ಪರವಾಗಿ ಸಿಂಧೋಗಿ ಮುನವಳ್ಳಿಯಾಗಿ ಅವರಿಗೂ ದೀರ್ಘದ ನಮನಗಳನ್ನು ಸಲ್ಲಿಸುತ್ತಾ ಅವರ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಸಯ್ಯ ಹಿರೇಮಠ ಸಾಕಿ ಸಿಂಧೋಗಿ ಪೂಜ್ಯರನ್ನ ಸಿಂಧೋಗಿ ಮುನವಳ್ಳಿ ಭಕ್ತರ ಪರವಾಗಿ ದೀರ್ಘದ ನಮನಗಳನ್ನು ಸಲ್ಲಿಸುತ್ತಾ ಅವರ ಸ್ವಾಗತವನ್ನು ಸಹ ನಾನು ಬಯಸುತ್ತೇನೆ. ಅದೇ ರೀತಿ ಪತ್ರಿಕಾಕರ್ತರು ಛಾಯಾಗ್ರಾಹಕರು ಆಗಿರ್ತಕ್ಕಂಥ ಆದರಣೀಯ ಸನ್ಮಾನ್ಯ ತುಳಜಣ್ಣವರು ರಾತ್ರಿ 10 ಗಂಟೆಗೆ ಹೋಗಿ ಅವ್ರ ಮನೆಗೆ ನಾನು ಭೇಟಿಯಾಗಿದ್ದೀನಿ. ನಿನ್ನೆ ಘಟನೆ ಅಂದ್ರೆ ಸವಲತ್ತಿಯಿಂದ CPI ಅವರು ಫೋನ್ ಮಾಡಿದ್ರು. ಏನಂದ್ರೂ ಒಂದು ವಿಡಿಯೋ ಚಿತ್ರೀಕರಣ ಮಾಡಿ, ನೀವು ಫೋಟೋ ತೆಗೆಸ್ತೀರಿ, ಕೇವಲ ವಿಡಿಯೋ ಚಿತ್ರೀಕರಣ ಆಗಬೇಕು ಅಂದರು. ನನಗೊಬ್ಬ ಪೊಲೀಸ್ ಸ್ಟೇಷನ್ ಫೋನ್ ಬಂದಾಗ ಹಂಚಿ ಸತ್ತಿ ನಾನು ಅದರ ಯಾಕಂದ್ರೆ ಬಂದಿದ್ದಪ್ಪ ಅಂತೇಳಿ ನಾನು ಏನು ಮಾತಾಡೋದು. ಮತ್ತು ಅವ್ರ ಹತ್ರ ಹೋದೆ ನಾನು, ಏನ್ರಿ ಹಿಂಗೀಗದ ವಿಡಿಯೋ ಚಿತ್ರೀಕರಣ ಬಯಸ್ತಾರ, ಪೊಲೀಸ್ ಬಂದೋಬಸ್ತಲ್ಲಿ ಇರ್ತಾರ, ದಯವಿಟ್ಟು ತಾವು ಬರ್ಬೇಕು ಅಂದ್ಕೊಂಡೆ ಎಲ್ಲ ಕೆಲಸಗಳನ್ನು ಇವತ್ತು ಅವ್ರು ಬದಿಗಿರಿಸಿ ತುಳಜಾಣ್ಣವರು ಬಂದು ಫೋಟೋಗ್ರಾಫಿನ ಮಾಡಿದ್ದಾರೆ. ಅದರಂತೆ ವಿಡಿಯೋ ಚಿತ್ರೀಕರಣವನ್ನು ಸಹಿತ ಅವರು ಮಾಡಿಕೊಂಡಿದ್ದಾರೆ. ಪೊಲೀಸರನ್ನು ಸಹಿತ ನಾನು ಈ ಸಂದರ್ಭದಲ್ಲಿ ನೆನೆಸ್ತೇನೆ. ಸಾಕಷ್ಟು ಜನ ಸಂಖ್ಯೆಯಲ್ಲಿ ಪೊಲೀಸರು ಬಂದು ಶಾಂತತೆಯನ್ನು ಕಾಯ್ಕೊಂಡಿದ್ದಾರೆ. ಅವರಿಗೂ ಸಹಿತ ನಾನು ಅತ್ಯಂತ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ. ಅದೇ ರೀತಿ ಆಗಿರ್ತಕ್ಕಂಥ ಗೌರವಾನ್ವಿತ ಶ್ರೀಮತಿ ರಾಜೇಶ್ವರಿ ಬಾಡಿಯವರನ್ನ ಹಾಗೂ ಹಿರಿಯರಾಗಿರ್ತಕ್ಕಂಥ ಪಂಚೇಶ್ವರ ಚಂದ್ರಯ್ಯ ಮಹಾಸ್ವಾಮಿಗಳು ಹಿರೇಮಠ ಪೂಜ್ಯರನ್ನ ಹಾಗೂ ಮಲ್ಲಿಕಾರ್ಜುನ ಸ್ವಾಮಿ ಹಿರೇಮಠ ಪೂಜ್ಯರನ್ನ ಹಾಗೂ ಸಿಂಧೋಗಿ ಹಾಗೂ ಮುನವಳ್ಳಿ ಗ್ರಾಮದ ಯಾವತ್ತೂ ಹಿರಿಯರು, ಒಬ್ಬರ ಇಬ್ಬರ ಹೆಸರು ಹೇಳಿ ಬರುತ್ತಲ್ಲ, ಎಲ್ಲ ಹಿರಿಯರನ್ನ ನಾನು ಈ 52ನೇ ಮಕರ ಸಂಕ್ರಮಣ ತೆಪ್ಪೋತ್ಸವದ ಸಮಿತಿಯ ಪರವಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವು ನಮ್ಮ ಮಠದ ಆವರಣದಲ್ಲಿ ಮಾಡ್ತಿದ್ವಿ, ಇಲ್ಲಿವರೆಗೆ ಸಾಗಿ ಬಂದಿತ್ತು. ಇಲ್ಲಿ ಕಲ್ಯಾಣ ಮಂಟಪದಲ್ಲಿ ಇದು ಫಸ್ಟ್ ಟೈಮ್ 52ನೇದ್ರೊಳಗೆ ಮಾಡೋದು. ಅದಕ್ಕಾಗಿ ನಾವು ಜ್ಯೋತಿ ಹೊತ್ತಿಸುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಎಲ್ಲ ಪೂಜ್ಯರು ಬಂದು ಆ ಜ್ಯೋತಿಯನ್ನು ಹೊತ್ತಿಸಬೇಕು ಅಂತ ಅವರಲ್ಲಿ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ. ಈ ತೆಪ್ಪೋತ್ಸವ ಸಿಂಧೋಗಿ ಮುನವಳ್ಳಿಯ ಮಲಪ್ರಭಾ ನದಿಯಲ್ಲಿ ಜರುಗುತ್ತಾ ಬಂದಿದೆ. ಇದು 52ನೇಯ ಮಕರ ಸಂಕ್ರಮಣದ ತೆಪ್ಪೋತ್ಸವ. ಈ ಸಾರಿ ಏನೋ ಎಲ್ಲಿಲ್ಲದ ಒಂದು ಬಂದೋಬಸ್ತಿ ಇದಕ್ಕೆ ನಿರ್ಮಾಣ ಆಗುವಂಥ ಪರಿಸ್ಥಿತಿ ಬಂತು ಅಂತ ಅನ್ನೋದನ್ನು ತಮಗೆಲ್ಲ ಗೊತ್ತುಂಟು. ಕುಮಾರೇಶನ ದಯದಿಂದ, ಸಿದ್ಧಬಸವನ ಮಹಾಸ್ವಾಮಿಗಳ ಪಂಚಲಿಂಗೇಶ್ವರ ದಯದಿಂದ ಯಾವ ಥರದೂ ತೊಂದರೆ ಆಗೋದಿಲ್ಲ, ಸ್ವಾಭಾವಿಕವಾಗಿ ಜರುಗುತ್ತದೆ ಅಂತ ತಿಳ್ಕೊಂಡು ಎಲ್ಲ ಹಿರಿಯರ ಒಪ್ಪಿಗೆಯಿಂದ ಅತ್ಯಂತ ವಿಜೃಂಭಣೆಯಿಂದ
ಈ ಸಾರಿ ಕೂಡಿದ ಜನರು ನೋಡಿದ್ರೆ ಬಹುಶಃ ಅದು ಎಲ್ಲ ಮೂರು ಜಾತ್ರೆ ಮಂದಿರು ಸ್ವಲ್ಪ ಮಿಕ್ಸ್ ಆಗಿದ್ರು. ಹೀಗಾಗಿ ಬಹಳಷ್ಟು ಜನ ಇವತ್ತು ಸೇರಿದ್ದು ನೋಡಿದ್ರೆ ನಿಜವಾಗಿಯೂ ನಮ್ಗೆ ಬಹಳ ಆನಂದ ಅನ್ನಿಸ್ತದೆ ಅನ್ನುವಂಥ ಮಾತನ್ನ ನಮಗೆ ಹೇಳ್ತಾ, ಪೃಥ್ವಿ ದುಂಡಾಗಿದೆ. ಈ ಪೃಥ್ವಿಯಲ್ಲಿ 3 ಭಾಗಗಳನ್ನು ಮಾಡಿದ್ದಾರೆ ಭೌಗೋಳಿಕ ತಜ್ಞರು. ಒಂದು ಕರ್ಕವೃತ್ತ, 2ನೇದ್ದು ವಿಷವೃತ್ತ, 3ನೇದ್ದು ಮಕರ ವೃತ್ತ. ನಮ್ಮ ದೇಶ ಮಾತ್ರ ಕರ್ಕವೃತ್ತದ ಭಾಗದಲ್ಲಿ ಮಾತ್ರ ಬರ್ತದೆ. ವಿಷವೃತ್ತದಿಂದ ಮೇಲ್ಗಡೆ ಇದ್ದೀವಿ ನಾವು. ಇರಲಿ, ವಿಷವೃತ್ತ ಅಂದರೆ 0 ಪಾಯಿಂಟ್ನಿಂದ 23.5 ಅಂಶಕ್ಕೆ ಕರ್ಕವೃತ್ತ, ದಕ್ಷಿಣಕ್ಕೆ ಹೋದರೆ 23.5 ಅಂಶ ಮಕರ ವೃತ್ತ. ಈ ರೀತಿ ವೃತ್ತಗಳು ಇರೋದರಿಂದ ಸೂರ್ಯನ ಪಥ ಚಲಾವಣೆ ಈಗ ದಕ್ಷಿಣದಿಂದ ಆ ವಿಷವೃತ್ತದ ಕಡೆ ಸಾಕ್ತಾನೆ 3 ದಿನ, ಮತ್ತೆ 3 ದಿನ ಉತ್ತರದ ಕಡೆ ಹೋಗ್ತಾರೆ. ಉತ್ತರಾಯಣ ನಾಳೆಯಿಂದ ಅಥವಾ ಇವತ್ತಿನಿಂದ ಪ್ರಾರಂಭ ಆಗುವಂತನ್ನುವಂಥ ಮಾತನ್ನು ನಮ್ಮ ಮುಂದೆ ತಿಳಿಸಲಿಕ್ಕೆ ಬಹಳ ಸಂತೋಷ. ಸಂಕ್ರಾಂತಿ ಅಂದರೆ ಉಜ್ವಲವಾದ ಬೆಳಕು. ಸೂರ್ಯನು 12 ರಾಶಿಗಳಲ್ಲಿ ಒಂದಾದ ಮಕರ ರಾಶಿಗೆ ಪ್ರವೇಶಿಸುತ್ತಾನೆ. ಸೂರ್ಯ ಮಕರ ರಾಶಿ ಸೇರೋದು ಇವತ್ತು. ಸಂಕ್ರಮಣ ಕಾಲ, ಸುಗ್ಗಿಯ ಕಾಲ. ಹಿಂದೂಗಳಿಗೆ ಈ ದಿನ ಪುಣ್ಯಕಾಲ. ಈ ದಿನ ಸ್ವರ್ಗದ ಬಾಗಿಲು ತೆರೆಯುತ್ತದೆ ಎಂದು ನಂಬಿಕೆ ಹಿಂದೂಗಳಲ್ಲಿ ಮನೆಮಾತಾಗಿದೆ. ಇದು ಋತುಮಾನದ ಬದಲಾವಣೆಯನ್ನು ಸೂಚಿಸುವುದು. ಇನ್ನು ನದಿಗಳಲ್ಲಿ ಎಳ್ಳು ಅರಿಶಿಣ ಹಚ್ಚಿಕೊಂಡು ಜನರು ಸ್ನಾನ ಮಾಡುವರು. ಈ ರೀತಿಯಾಗಿ ಈ ಮಕರ ಸಂಕ್ರಮಣವನ್ನು ನಾವು ಹಿಂದೂಗಳಾದವರು ಆಚರಿಸುತ್ತಾ ಬಂದದ್ದು. ಇದು ಮಕರ ಅನ್ನುವಂಥದ್ದು ಯಾಕೆ ಬಂತು, ಮತ್ತೇನಾದರೂ ಬರಬೇಕಾಗಿತ್ತಲ್ಲ ಅಂತ ಎಷ್ಟೋ ಮಂದಿ ಮಕರ ಸಂಕ್ರಮಣವೇ ಯಾಕಂತಾರೆ, ಮತ್ತೇನಾದರೂ ಅನುಭವ ಆಗಿತ್ತಲ್ಲ ಅಂತೇಳಿ ಅನೇಕರಿಗೆ ವಿಚಾರ ಬಂದಿರಬಹುದು. ಸಂಕ್ರಮಣವೆಂದರೆ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶಿಸುವ ಸಮಯ. ಇದು ಹಿಂದೂಗಳಿಗೆ ಅತ್ಯಂತ ಪವಿತ್ರವಾದಂಥ ದಿನ. ಸೂರ್ಯ ಮಕರ ರಾಶಿಯನ್ನು ಪ್ರವೇಶಿಸಿ ದಕ್ಷಿಣಾಯನ ಮುಗಿಸಿ ಉತ್ತರಾಯಣವನ್ನು ಪ್ರಾರಂಭ ಮಾಡುವಂಥ ದಿನ. ಸಂಕ್ರಮಣವೆಂದರೆ ಒಟ್ಟಿಗೆ ಹೋಗೋದು. ಸಹನಾವೋತು ಸಹನವು ಗುಣಸ್ತು ಸವೀರಂಕರ ವಾವಹೈ ತೇಜಸ್ವಿನಾಂ ದೀಪಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ತತ್ವವೇದಗಳಲ್ಲಿ ಬರ್ತದೆ. ಸಹನಾವೋತು, ಎಲ್ಲರೂ ಕೂಡಿ ಹೋಗೋಣ. ಮೊಟ್ಟ ಮೊದಲು ಗುರುಗಳಲ್ಲಿ ಹೇಳುವಂಥ ವಾಕ್ಯನೇ ಇದು. ಯಾವುದೇ ಪುರಾಣವನ್ನು ಬರೆದ ಮೊಟ್ಟ ಮೊದಲು ಬರೆಯುವಂಥ ವಾಕ್ಯನೇ ಇದು. ಸಹನಾವೋತು ಸಹನವು ಗುಣಸ್ತು ಅನ್ನುವಂಥ. ಇಲ್ಲಿ ಸಂಕ್ರಮಣವೆಂದರೆ ಒಟ್ಟಿಗೆ ಹೋಗುವುದು, ದಾಟುವಿಕೆ, ಮುಂದುವರಿಕೆ, ಪರ್ವಕಾಲ, ಪರಿವರ್ತನೆ ಮುಂತಾದ ಅರ್ಥಗಳು ಸಹಿತ ಇದರಲ್ಲಿ ಅಡಗಿವೆ. ಇನ್ನು ಸಂಕ್ರಾಂತಿ ಸುಗ್ಗಿಯ ಮೊದಲ ಹಬ್ಬ. ಉತ್ತರಾಯಣ ಹಿಂದೂಗಳಿಗೆ ಪವಿತ್ರವಾದ ಪುಣ್ಯಕಾಲ. ಉತ್ತರಾಯಣದಲ್ಲಿ ತೀರ್ಕೊಂಡರೆ, ಉತ್ತರಾಯಣದಲ್ಲಿ ಸತ್ತರೆ ಸ್ವರ್ಗದ ಬಾಗಿಲು ತೆರೆದಿರುತ್ತದೆ, ಆತ ಸ್ವರ್ಗ ಸೇರುತ್ತಾನೆ ಅಂತನ್ನುವ ಭಾವನೆ ನಮ್ಮಲ್ಲಿ ಬಹಳಷ್ಟು ಬೇರೂರಿದೆ. ಭೀಷ್ಮ ಮಹಾಭಾರತದಲ್ಲಿ ಉತ್ತರಾಯಣ ಬರುವುದಕ್ಕಿಂತ ಪೂರ್ವದಲ್ಲಿಯೇ ಸಾಯುವ ಪ್ರಸಂಗ ಬಂತು. ಕೌರವ ಪಾಂಡವರ ಮುತ್ತಜ್ಜ ಭೀಷ್ಮ ಆಜನ್ಮ ಬ್ರಹ್ಮಚಾರಿ ಆಗಿಯೇ ಉಳಿಯದಿದ್ದರೆ ಮಹಾಭಾರತದ ಕಾಲವೇ ಬೇರೆಯಾಗುತ್ತಿತ್ತು. ಮಹಾಭಾರತ ಘಟಿಸ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಹೀಗೆ ಮಹಾಭಾರತದ ಯುದ್ಧ ನಡೆದಾಗ ಬಾಣಗಳ ಒಂದು ಮಧ್ಯದೊಳಗೆ ಸಿಗಿಕೊಂಡಾಗ ಇನ್ನೂ ದಕ್ಷಿಣಾಯನ ಇತ್ತು. ಹೇಗಾದರೂ ಮಾಡಿ ಉತ್ತರಾಯಣದಲ್ಲಿ ಸಾಯಬೇಕು ಅಂತ ತಿಳ್ಕೊಂಡು ಭೀಷ್ಮ ಪ್ರತಿಜ್ಞೆ ಮಾಡಿದ. ಅವನಿಗೆ ಸಹಾಯಕನಾಗಿ ಅರ್ಜುನ ತನ್ನ ಬಾಣಗಳನ್ನು ಭೂಮಿಯಲ್ಲಿ ನೆಟ್ಟು ಭೀಷ್ಮನನ್ನ ಶರಪಂಜರದ ಮೇಲೆ ಮಲಗಿಸಿದ. 16 ದಿನಗಳ ಕಾಲ ಶರಪಂಜರದ ಮೇಲೆ ಮಲಗಿದ್ದ ಭೀಷ್ಮ ಉತ್ತರಾಯಣ ಬಂದ ಮೇಲೆ ಜೀವವನ್ನು ಬಿಟ್ಟ ಅಂತಕ್ಕಂಥ ಮಾತು ಬರ್ತದೆ ಮಹಾಭಾರತದಲ್ಲಿ. ಎಲ್ಲಿ ಸಂಕ್ರಾಂತಿ ಸುಗ್ಗಿಯ ಮೊದಲ ಹಬ್ಬ. ಉತ್ತರಾಯಣ ಹಿಂದೂಗಳಿಗೆ ಪವಿತ್ರವಾದ ಪುಣ್ಯಕಾಲ. ಇದರ ಕಥೆ ಏನಪ್ಪ ಮಕರ ಸಂಕ್ರಮಣದ ಬಗ್ಗೆ ಅಂತನ್ನುವಂಥದ್ದು 2 ಮಾತುಗಳಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಬ್ರಹ್ಮನಿಂದ ಹೊರ ಪಡೆದುಕೊಂಡಿರ್ತಕ್ಕಂಥ
ಉನ್ಮತ್ತನಾದ ಚಿಲಾಸುರ, ಅವಾಗ ಸುರು ಹಾವಳಿ ಭಯಂಕರ, ದೇವಾನು ದೇವತೆಗಳು ಸಹಿತ ಗಟ 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 ನಡುತ್ತಿದ್ರು. ಬ್ರಹ್ಮ ವಿಷ್ಣು ಮಹೇಶ್ವರ ಸಹಿತ ಈ ಅಸುರರಿಗೆ ನಡುತ್ತಿದ್ರು. ಕಾರಣ ಏನು ಅಂದ್ರೆ ಆ ನಮ್ಮನೆ ಅವರು ತಪಸ್ಸು ಮಾಡಿ ವರ ಪಡ್ಕೊಂಡು ಆ ದೇವತೆಗಳನ್ನ ಓಡಿಸುವಂತ ತಪಶಕ್ತಿ ಅವರಲ್ಲಿ ಬಂದಿತ್ತು. ಇಲ್ಲೇ ಬ್ರಹ್ಮನಿಂದ ವರ ಪಡೆದ ಉನ್ಮತ್ತರಾದ ತಿಲಾಸುರ ದೇವತೆಗಳಿಗೆ ತೊಂದರೆಯನ್ನು ಕೊಡ್ಲಿಕ್ಕೆ ಹತ್ತಿದ. ಆ ರಾಕ್ಷಸನ ಹೆಸರೇನು? ತಿಲಾಸುರ ಅಂತ ಹೇಳಿ. ಅವ ದೇವತೆಗಳಿಗೆ ತೊಂದರೆಯನ್ನು ಕೊಡ್ಲಿಕ್ಕೆ ಹತ್ತಿದ. ಆವಾಗ ಎಲ್ಲರೂ ಕೂಡಿ ದೇವತೆಗಳು ಸೂರ್ಯ ದೇವನಿಗೆ ಮನೆ ಹೋದರು. ಯಾಕೆ ಹೋದ್ರು? ಸೂರ್ಯ ದೇವನ ಕಡೆಗೆ ಹೋದರು. ಅವಾಗ ಹೋಗಿ ಅವ ಕರ್ಕ ಮತ್ತು ಮಕರ ಅನ್ನುವಂಥ ಇಬ್ಬರು ಸ್ತ್ರೀಯರ ವೇಷವನ್ನು ಧರಿಸಿ ಆ ತಿಲಾಸುರನನ್ನ ಸಂಹಾರ ಮಾಡಿದ್ರು ಅಂತನ್ನುವಂಥ ಮಾತು ಪುರಾಣಗಳಲ್ಲಿ ಬರ್ತದೆ ಅಂತನ್ನುವಂಥ ಮಾತನ್ನು ನಮಗೆ ತಿಳಿಸುತ್ತಾ ಈ ಸಂಕ್ರಾಂತಿ ಒಳ್ಳೆ ಉತ್ತಮ ರೀತಿಯಿಂದ ಇವತ್ತು ಜರಿತು. ಭಾಳಷ್ಟು ಜನ ಸೇರಿದ್ರಿ. ಇದೇ ರೀತಿ ಈ ಕಾರ್ಯಕ್ರಮಗಳು ಮುಂದುವರಿತಾ ಹೋಗಲಿ ಅಂತ ತಿಳ್ಕೊಂಡು ನಾನು ಹಾರೈಸಿ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಈಗ ಒಂದು ನಿಮಿಷ ಮುಖ್ಯರಿಗೆ ಆರಾಧನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ. ದಾಯದೊಳು ಗುರುಲಿಂಗ ಜಂಗಮವ ದಾಯತವನರೇಲ್ಗೆ ಸುಲಭವ ಪಾಯನೆಂದಿಟ್ಟು ಬಾಯಸ್ಥಲಿಗೆ ಕುರುವಾಗಿ ದಾಯ ತೋರಿ ಸಮಸ್ತ ಭಕ್ತನಿ ಕಾಯವನ್ನು ಪಾವನ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಈ ನಾಡಿನ ಎಲ್ಲ ದಾರ್ಶನಿಕರನ್ನ ಸ್ಮರಣೆ ಮಾಡಿ ಬಸವಾದಿ ಪ್ರಮುಖರನ್ನ ಯಡಿಯೂರಿನ ತೋಟದ ಒಡೆಯ ಸಿದ್ಧಲಿಂಗ ಶಿವಯೋಗಿಯನ್ನ, ಹಾನಗಲ ಗುರುಕುಮಾರ ಮಹಾಶಿವಯೋಗಿಯನ್ನ, ಸಿದ್ಧಬಸವ ಶಿವಯೋಗಿಯನ್ನ ಹೃದಯಾರ್ಧನಿಸಿ ಈ 52ನೆಯ ಮಕರ ಸಂಕ್ರಮಣದ ತೆಪ್ಪೋತ್ಸವದ ಸಿಂಧೋಗಿ ಮತ್ತು ಮುನವಳ್ಳಿ ಈ ಸಮಾರಂಭದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯರಾದ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಗುರುಸಿದ್ಧ ರಾಜೇಂದ್ರ ಮಹಾಸ್ವಾಮಿ 3000 ಮಠ ಹುಬ್ಬಳ್ಳಿ, ಸಿಂಧೋಗಿ, ಮುನವಳ್ಳಿ, ಹಾನಗಲ್ ಅವರ ಶ್ರೀಪಾದಕ್ಕೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಸಮಾರಂಭದಲ್ಲಿ ಅಧ್ಯಕ್ಷರಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಮುರುಗೇಂದ್ರ ಮಹಾಸ್ವಾಮಿಗಳು ಸೋಮಶೇಖರ ಮಠ ಮುನವಳ್ಳಿ ಬಂಡಾರಹಳ್ಳಿ ಅವರ ಶ್ರೀಚರಣಕರಂತ ಭಕ್ತಿಯ ಪ್ರಣಾಮ ಸಮರ್ಪಣೆ ಮಾಡಿ ಪರಮ ಪೂಜ್ಯರಾದ ರಾಮದುರ್ಗದ ಶ್ರೀಮನ್ಯರಂಜನ ಪ್ರಣವ ಸ್ವರೂಪ ಶಾಂತವೀರ ಮಹಾಸ್ವಾಮಿ ಅವರ ಶ್ರೀಚರಣಕ್ಕೂ ಅನಂತ ಭಕ್ತಿಯ ಪ್ರಣಾಮ ಸಮರ್ಪಣೆ ಮಾಡಿ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಬದಾಮಿಯ ನವಗ್ರಹ ಹಿರೇಮಠದ ಸರಸ್ವರ ಬ್ರಹ್ಮ ಶಿವಪೂಜಾ ಶಿವಾಚಾರ್ಯ ಮಹಾಸ್ವಾಮಿ ಭಕ್ತಿಯ ಪ್ರಣಾಮವನ್ನು ಹೇಳ್ತಾ ಗುರುವಿನ ಪಡೆದ ಪೂಜೆಯಲ್ಲಿ ಭಕ್ತಿಯ ಶರಣಾರ್ಥ ಹೇಳ್ತಾ ವೇದಿಕೆಯ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳು, ಸಿಂಧೋಗಿ ಮತ್ತು ಮುನವಳ್ಳಿಯ ಎಲ್ಲ ಹಿರಿಯರಿಗೂ
ಮತ್ತು ಕಸೂತೀಶ್ವರವರಿಗೂ ಇನ್ನುಳಿದ ಎಲ್ಲ ಮಹನೀಯರಿಗೂ ಶರಣು ಶರಣು ಶರಣಾರ್ಥಿ. ಯಾಕೆ ಹೊಡೆದ್ರೆ ಅಂತ ಗೊತ್ತಾಗಿಲ್ಲ, ಡೌಟ್ ಮುಗಿಸ್ಲಿ ಅಂತ ಡೌಟ್ ಮುಗಿಸ್ಲಿ. ಕಸೂತಿ ಸರ್ ಅವರು ಬಹಳ ಅದ್ಭುತವಾಗಿ ಈ ಮಕರ ಸಂಕ್ರಾಂತಿಯ ವಿಷಯವನ್ನ ಪುರಾಣದ ಹಿನ್ನೆಲೆಯೊಳಗ ತಮಗೆಲ್ಲ ಬಹಳ ಅದ್ಭುತವಾಗಿ ಮಾತುಗಳನ್ನು ಹೇಳಿದ್ದಾರೆ. ಇವತ್ತು ಮಕರ ಸಂಕ್ರಾಂತಿ ನಮಗೂ ನಿಮಗೂ ಎಲ್ಲರಿಗೂ ಒಳ್ಳೆಯ ದಿನಮಾನ. ಸೂರ್ಯ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಬರ್ತಾನೆ. ಉತ್ತರಾಯಣ ಬಹಳ ಪುಣ್ಯದ ಪರ್ವ, ಪುಣ್ಯದ ಕಾಲ ಅಂತ ಹೇಳ್ತಾರೆ. ಅದಕ್ಕೆ ಉತ್ತರಾಯಣ ಒಳಗ ದಾನ ಧರ್ಮ ಪರೋಪಕಾರ ಇಂಥ ಎಲ್ಲ ಕಾರ್ಯಗಳನ್ನ ಹಿಂದಿನ ಹಿರಿಯರೆಲ್ಲ ಮಾಡ್ಕೊಂತ ಬಂದಿದ್ದಾರೆ. ಹಿಂದೆ ಆರ್ಯರು ಅಂತಿದ್ರು. ಆರ್ಯರು ಉತ್ತರ ಧ್ರುವದ ಪ್ರದೇಶದಲ್ಲಿ ವಾಸ ಮಾಡ್ತಿದ್ರು. ಅವರು ಆ ವಾಸ ಮಾಡ್ತಕ್ಕಂಥ ಪ್ರದೇಶದಲ್ಲಿ ಉತ್ತರ ಧ್ರುವದಲ್ಲಿ ಬಹುತೇಕ ನೀವೆಲ್ಲ ಪದ್ಯ ಕೇಳಿರೋದು, ಉತ್ತರ ಧ್ರುವದಿಂದ ಹಿಡಿದು ದಕ್ಷಿಣ ಧ್ರುವದವರೆಗೆ ಅಂತ ಹಾಡಲ್ಲ. ಆ ಉತ್ತರ ಧ್ರುವದೊಳಗ ಪ್ರದೇಶದೊಳಗ ವಾಸ ಮಾಡ್ತಕ್ಕಂಥ ಜನಗಳಿದಲ್ಲ ಆರ್ಯರು, ಅವರಿಗೆ 6 ತಿಂಗಳ ಹಗಲು 6 ತಿಂಗಳ ರಾತ್ರಿ, 6 ತಿಂಗಳ ರಾತ್ರಿ ಒಳಗೆ ಕಳಿಬೇಕು. ಅವರು 6 ತಿಂಗಳ ಹಗಲಿನೊಳಗೆ ಕಳಿಬೇಕು. ದಕ್ಷಿಣಾಯನ ಏನ್ ಬರ್ತಿರ್ತಲ್ಲ ಅದು 6 ತಿಂಗಳು ಬರೇ ಕತ್ತಲೊಳಗೆ ಇರೋದು. ಉತ್ತರಾಯಣ ಬಂದ ಮೇಲೆ ಅವರಿಗೆ ಬೆಳಕಾಗ್ತಿರ್ತಂತ. ಹಂಗಾಗಿ ಉತ್ತರಾಯಣದೊಳಗ ಎಲ್ಲ ಕಾರ್ಯಗಳನ್ನ ಮದುವೆ ಇರ್ಬೋದು, ಮುಂಜಿ ಇರ್ಬೋದು, ಇನ್ನು ಯಾವುದೇ ದೇವತಾ ಕಾರ್ಯಗಳಿರ್ಬೋದು, ಆ ಕಾರ್ಯಗಳೆಲ್ಲವನ್ನ ಉತ್ತರಾಯಣದೊಳಗ ಮಾಡ್ತಿದ್ರು ಅಂತ ಇತಿಹಾಸ ಹೇಳ್ತದ. ಹಾಗಾಗಿ ಉತ್ತರಾಯಣ ಬಹಳ ಪವಿತ್ರವಾಗಿರ್ತಕ್ಕಂಥ ಕಾಲ ಅಂತಕ್ಕಂಥ ಮಾತುಗಳನ್ನ ನಮ್ಮ ಹಿರಿಯರು ಹೇಳಿದಲ್ಲ ಅಸುಟಿ ಸರ್ ಭೀಷ್ಮ ಸಹಿತ್ಯ ನೋಡ್ರಿ. ಉತ್ತರಾಯಣ ಕಾಲದೊಳಗನೆ ಇಚ್ಛಾಮರಣಿ ಅಂತಾವ. ಉತ್ತರಾಯಣ ಕಾಲದೊಳಗನೆ ಅವ ತನ್ನ ಜೀವವನ್ನ ಬಿಟ್ಟ ಅಂತಕ್ಕಂಥ ಮಹಾಭಾರತದೊಳಗೆ ಹೇಳ್ತಾರೆ. ಹಾಗೆ ಇದಕ್ಕೆ ಬಹಳ ಸಾಂಕೇತಿಕವಾಗಿ ಬಹಳ ಅದ್ಭುತವಾಗಿ ಕೊಟ್ಟಾರ. ಜೊತೆಗೆ ನೋಡ್ರಿ ಎಳ್ಳು ಬೆಲ್ಲ ಕೊಟ್ಟಾರ. ಎಳ್ಳು ಬೆಲ್ಲ ಕೊಟ್ಟಾರ. ಯಾಕೆ ಕುಸುಬಿ ಕೊಟ್ಟಿಲ್ಲ ನೋಡ್ರಿ? ಕುಸುಬಿ ಕೊಡ್ಬೋದಾಗಿತ್ತು, ಅಥವಾ ಜೋಳ ಕೊಡ್ಬೋದಾಗಿತ್ತು, ಅಥವಾ ಗೋಧಿ ಕೊಡಬಹುದಾಗಿತ್ತು, ಅಥವಾ ಇನ್ಯಾವ್ದಾರ ಅಕ್ಷಿ ಕೊಡಬಹುದಾಗಿತ್ತು. ಆದ್ರೆ ಅವ್ರು ಏನ್ ಮಾಡಿದ್ರು ಹಿರಿಯರು ಅಂದ್ರೆ ಎಳ್ಳು ಮತ್ತು ಬೆಲ್ಲ. ಎಳ್ಳು ಈ ಕಾಲಕ್ಕೆ ಹೀಟ್ ಆಗಿರ್ತಕ್ಕಂಥ ವಸ್ತು. ಅದು ಅದಕ್ಕೆ ಮಧುರವಾಗಿರ್ತಕ್ಕಂಥ ಬೆಲ್ಲವನ್ನು ಕುಡಿಸಿದ್ರೆ ಅದು ಬಹಳ ಚಲೋ ಮಧುರ ಆಗ್ತದ, ಮಧುರ ಆಗ್ತದ ಅಂತ ತಿಳ್ಕೊಂಡು ಹೇಳಿ ನಮ್ಮವರು ಎಳ್ಳು ಬೆಲ್ಲ ತಗೊಂಡು ಎಳ್ಳು ಬೆಲ್ಲ ಆಗಿರೋದು. ನೋಡ್ರಿ ಸಂಸಾರದೊಳಗೆ ಏನಾರ ಒಂದ್ ಸ್ವಲ್ಪ ತೊಂದರೆಗಳು ಬಂದಿರ್ತಾವ, ಅಥವಾ ಗುದ್ದಾಡಿರ್ತೀವಿ, ನ್ಯಾಯ ಇರ್ತದ, ದ್ವೇಷ ಇರ್ತದ. ಇವತ್ತಿನ ದಿವಸ ಎಳ್ಳು ಬೆಲ್ಲ ಕೊಟ್ಬಿಟ್ಟು ಸಾಕ, ನಾವು ನೀವು ಎಳ್ಳು ಬೆಲ್ಲದಂಗಿರೋದು, ಹಾಲು ಸಕ್ಕರೆ ಇದ್ದಂಗ ಏನೇ ಇರ್ಲಪ್ಪ ಬಂದಿರ್ತದ. ಇನ್ ಮ್ಯಾಗೆದ್ದ ಎಳ್ಳು ಬೆಲ್ಲ ತಗೊಂಡು ನಾವೆಲ್ಲ ಚಲೋ ಇರೋದು ಅನ್ನೋದಲ್ಲ. ಮನೆ ಗುದ್ದಾಡಿದ್ವಿ. ಯಾವಾಗ ಕುಡಿದಿ? ಮೊನ್ನೆ ಸಂಕ್ರಾಂತಿ ಎತ್ತಂತಾರ, ಅವಾಗ ಗುದ್ದಾಡಿದ್ವಿ, ಅವಾಗ ಕುಡಿದ್ವಿ ನೋಡ ಅಲ್ಲ ಅಂತಿರ್ಲಿ. ಈ ಬಣ್ಣಿ ಹಬ್ಬನು ಹಂಗ ಮಾಡ್ಯಾರ. ಬಣ್ಣಿ ಬಂತು ಅಂದ್ರ ಸುಮ್ಮನೆ ಬಣ್ಣಿ ತಪ್ಪಲ ತಗೊಂಡು ನಾವು ನೀವು ಬಂಗಾರ ಆಗಿದ್ವಿ. ಬಂಗಾರ ತಗೊಳಕಾಗತ್ರಿ 75,000 ಒಂದ್ ತೊಲಿ ಇತ್ತು ನೋಡ್ರಿ. ನಮ್ಮವ್ರು ಏನು ಹಸಿರು ಮುಟ್ಟಿ ಅಂದ್ರೆ ಏನೋ ಬರ್ಸ್ದಾಗ ಏನೋ ತೊಂದರೆಗಳು ಆಗತ್ತವ, ಅವು ಹೋಗ್ಲಿ, ದ್ವೇಷಗಳು ಹೋಗ್ಲಿ ಅಂತ ತಿಳ್ಕೊಂಡು ಹೇಳಿ ಈ ಭಾವನೆಗಳನ್ನ ಮೂಡಿಸಿದ್ರವ್ರು. ಎಷ್ಟು ದ್ವೇಷ ಇರ್ತದ ಅಂದ್ರ ಒಂದ್ಸಲ ಸವದತ್ತಿ ಒಳಗ ಮುಂದ್ಗಡೆ ಬಸ್ ನಿಂತ, ಅದು ಫುಲ್ ತುಂಬಿತ್ತು ಬಸ್. ಈಗೆಲ್ಲ ಫ್ರೀ ಆಗ್ಯದ, ತುಂಬಿರ್ತಾವ ನೋಡಿರ್ಲಿ ಇವೆಲ್ಲ. ಬಸ್ ಫುಲ್ ತುಂಬಿತ್ತು, ಒಳಗೆಲ್ಲ ತುಂಬಿತ್ತು, ಮ್ಯಾಲೆ ತುಂಬಿತ್ತು. ಅಂದ್ರೆ ಮ್ಯಾಗೂ ಮಂದಿದ್ರು, ತಳಗೂ ಮಂದಿದ್ರು, ಒಳಗ ಪೂರ ತುಂಬಿತ್ತು. ಪಿಟಿ ಅಂತಿತ್ತು ಬಸ್. ಬಸ್ ನಡು ದಾರಿಗೆ ಬಂತು. ನಡು ದಾರಿಗೆ ಬಂದ ಮೇಲೆ ಬಸ್ ನಿಂತ್ಕೊಂಡು ಬಿಡ್ತು, ಬಂದಾಯ್ತು. ಯಾವಾಗ ಬಸ್ ಬಂದಾಯ್ತು ಅವಾಗ ಡ್ರೈವರ್ ಅಂತ ಚಲೋ ಮಾಡಿದ, ಚಲೋ ಆಗ್ಲೇ ಇಲ್ಲ. ಕೊನೆಗೆ ಏನ್ ಮಾಡಿದ ಅಂದ್ರೆ ನೋಡಪ್ಪ ಬಸ್ ಅಂತೂ ಚಲೋ ಆಗುದಿಲ್ಲ, ಅದಕ್ಕ ನೀವು ಒಂದಿಷ್ಟು ಮಂದಿ ಮ್ಯಾಲದ್ರಿ ಕೆಳಗದ್ರಿ ಇಳಿದು ಒಂದ್ ಸ್ವಲ್ಪ ಒತ್ರಿ, ಒಂದ್ ಹೆಚ್ಚಿ ಒತ್ರಿ, ಅದು ಬಸ್ ಚಲೋ ಆಕತ್ತ, ಆಮೇಲೆ ಹೋಗೋಣ ಅಂದವ. ಸರಿ ಅಂತ ಎಲ್ಲರೂ ಇಳಿಸಿ, ಮ್ಯಾಲಿನವ್ರು ಇಳಿಸಿದ, ಕೆಳಗಡೆ ಇಳಿಸಿದ, ತಾಕುಂತ ಒಂದ್ 10 ನಿಮಿಷ ಮುಂದೆ ಹೋಗ್ಲಿಲ್ಲ ಬಸ್. ಅವ ಅಂದ
ಮ್ಯಾಗಿದ್ದವರು ಒಳಗಿದ್ದವ್ರು ನೋಡಿದ್ರೆ ಬಸ್ ಹೊತ್ಕೊಂಡು ಹೋಗೋದು ಸೌದತ್ತಿ ಇದಕ್ಕೆ ಮುನವಳಿಗೆ ಅಂತವ್ರು ಇನ್ನು ಬಸ್ ಮುಂದೆ ಹೋಗೋದಲ್ಲ ಯಾಕ ಅಂತ ತಳಗಿಳಿದು ನೋಡ್ತಾರ. ಮುಂದೊಂದಿಷ್ಟು ಮಂದಿ ಓದ್ತಾಕತ್ತಾರ, ಹಿಂದೊಂದಿಷ್ಟು ಮಂದಿ ಈ ಕಡೆ ಒಂದಿಷ್ಟು ಮಂದಿ ಓದ್ತಾಕತ್ತಾರ, ಆ ಕಡೆ ಒಂದಿಷ್ಟು ಮಂದಿ ಓದ್ತಾಕತ್ತಾರ. ಯಾವಾಗ ಹೋಗುದು? ಇತ್ತಾಗೂ ಓದ್ತಾಕತ್ತಾರ, ಅತ್ತಾಗೂ ಓದ್ತಾಕತ್ತಾರ. ಯಾವಾಗ ಹೋಗೋದು? ಅವಾಗ ಅಂತ ಹನಿ ಬಡ್ಕೊಂಡು ಅಲ್ಲಿ ಹೋಗಾರಯ್ಯ ಅಲ್ಲ ಹಿಂದೆ ಓದ್ತಾಕತ್ರಿ, ಹಿಂದರ ಓದ್ರಿ ಮುಂದರ ಓದ್ರಿ, ಒಟ್ಟರು ಕೂಡಿ ಹಿಂದರ ಮುಂದರ ಬರ್ರಿ ಮುಂದರ ಹಿಂದರ ಬರ್ರಿ ಒತ್ತಿರ ಬಸ್ ಎರಡು ಹೆಚ್ಚಿ ಪ್ರಾರಂಭ ಹೋದಂದ್ರ ಪ್ರಾರಂಭ ಆಗ್ತದ. ಹೋಗೋಣಂದ್ರ ಅವ್ರಂದ್ರ ನೋಡ್ರಿ ಅವ್ರಿಗೆ ನಮ್ಗೆ ಆಗೋದಲ್ಲ, ಮನೆ ಜಗಳ ಆಗೈತಿ, ಅದಕ್ಕೆ ನಾವು ಮುಂದೆ ಓದ್ತಾ ಮಾತಾವ. ಇವ್ರು ಇಲ್ಲ ಅಂತಾರ ಇಲ್ರಿ ಮೊನ್ನೆ ನಮಗ ಅವ್ರ ಜಗಳ ಆಗೈತೆ, ನಾವು ಹಿಂದ ಓದ್ತವ್ರು ಅಂತಾರ. ಹಿಂಗ ದ್ವೇಷ ತುಂಬ. ಅದಕ್ಕೆ ನಮ್ಮ ಹಿರಿಯರು ಈ ದ್ವೇಷ ಹೋಗಲಿ ಅಂತ ತಿಳ್ಕೊಂಡು ಹೇಳಿನ ಬಹುತೇಕ ಎಳ್ಳು ಬೆಲ್ಲ ಕೊಟ್ಟು ನೀವು ಸುಖವಾಗಿರ್ಲಿ ಸಂಸಾರಗಳನ್ನು ಉದ್ದೇಶದಿಂದ ಈ ಕಾರ್ಯವನ್ನ ಈ ಕಾರ್ಯಕ್ರಮದ ಹಿಂದೆ ಅವರು ಹಾಕೊಂಡಿದ್ದಾರೆ. ಅದನ್ನ ಚಾಚೂ ತಪ್ಪದೆ ನಡೆಸ್ತಕ್ಕಂಥವ್ರು ನಮ್ಮ ಸಿಂಧೋಗಿ ಮತ್ತು ಮುನವಳ್ಳಿ ಭಕ್ತರು ಅಂತಕ್ಕಂಥ ಮಾತು. ಅದಕ್ಕ ಜನಪದ ಗಾರ್ತಿ ಹಾಡ್ತಾಳ ನೋಡ್ರಿ, ಬೆಳಗಾಗಿ ನಾನೆದ್ದ ಯಾರ್ಯಾರ ನೆನೆಯಲಿ. ಎಷ್ಟು ಚಲೋ ಹಾಡ್ತಾಳ ಆಕಿ. ಬೆಳಗಾಗಿ ನಾನೆದ್ದ ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯುಳ್ಳ ಎಳ್ಳು ಜೀರಿಗೆ ಬೆಳೆಯುಳ್ಳ ಭೂತಾಯಿ ಎದ್ದೊಂದು ಗಳಿಗೆ ನೆನೆದೇನ ಅಂತ ಆಕೆ. ನೋಡು, ನಾನು ಬೆಳಿಗ್ಗೆ ಬರ್ತೇನೆ, ಬೆಳ್ಳಿ ಚುಕ್ಕಿ ಮೂಡಿದ್ರೆ ನಾನು ಹೊತ್ತಾಗಿರ್ತೀನಿ. ನನಗೆ ಯಾವ ದೇವ್ರು ಏನ್ ಬೇಕು ನೋಡಿಲ್ಲ, ನಾ ಯಾವ ದೇವ್ರು ಮಕ್ಕ ನೋಡಿಲ್ಲ. ಅದಕ್ಕ ಇಡೀ ಜೀವರಾಶಿಗಳಿಗೆ ಅನ್ನ ಆಶ್ರಯ ಕೊಡ್ತಕ್ಕಂತ ಭೂತಾಯಿಯನ್ನು ಒಂದು ಸಲ ಮುಟ್ಟಿ ನಾನು ನಮಸ್ಕಾರ ಮಾಡಿದ ಸಾಕು, ನನ್ನ ಜನ್ಮ ಪಾವನ ಆಗ್ತದ ಅಂತಕ್ಕಂಥ ಮಾತುಗಳನ್ನ ಅವತ್ತಿನ ದಿನ ಹೇಳಿದ್ದಾರೆ. ಅಂದ್ರೆ ಎಳ್ಳು ಬೆಳೀತಕ್ಕಂಥದ್ದು, ಎಳ್ಳು ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು. ಅದಕ್ಕ ಬೆಲ್ಲ ಕುಡಿಸಿದ್ರೆ ಬಹಳ ಮಧುರ ಆಗ್ತದೆ ಅಂತಕ್ಕಂಥದ್ದು. ಆ ನಿಟ್ಟಿನೊಳಗೆ ವೈಜ್ಞಾನಿಕವಾಗಿ ಎಳ್ಳು ಬೆಲ್ಲ ಕೊಡ್ತಾರೆ. ಜೊತೆಗೆ ಎಳ್ಳು ಅರಿಶಿನ ಹಚ್ಕೊಂಡು ಸ್ನಾನ ಮಾಡೋದು ಈ ಪರಂಪರೆಯನ್ನು ನಮ್ಮ ಹಿಂದವರು ಹಾಕಿದ್ರೆ ಆ ನಿಟ್ಟಿನೊಳಗ 52 ವರ್ಷ ಮಕರ ಸಂಕ್ರಮಣ ತೆಪ್ಪೋತ್ಸವ ಬಹಳ ಅದ್ಭುತವಾಗಿ ಏನು ಜನ ಬಹುತೇಕ ಮುನವಳ್ಳಿ ಸಿಂಧೋಗಿ ಈ ನಾಡಿನ ಭಕ್ತರಲ್ಲ ಅದನ್ನ ನೋಡೋದೇ ಒಂದು ಖುಷಿ. ಇವತ್ತು ಮಾತ್ರ ನನಗನಿಸಿದ್ದು ಆ ತೆಪ್ಪದ ಕುಂದರ್ಬೋದು ಅನಿಸ್ತೇವೆ, ಗುರುಗಳು ಗಟ್ಟಿ ಅಂತ ಅನಿಸ್ತೇವೆ. ನನಗನಿಸ್ತು ಯಾಕ ಅಂದ್ರೆ ನೋಡ್ರಿ ನೀರು ಅದು ಹಿಂಗ್ ಹೋಗೋ ಮುಂದೆ ನಾನು ಕೇಳಿದ್ರೆ ಹಿಂಗ್ ಹೋಗೋ ಮುಂದೆ ಸರಳವಾಯ್ತು, ಬರೋ ಮುಂದೆ ಇದ್ರ ಬರ್ತಿರ್ಬೇಕಲ್ರಿ. ಇದ್ರ ಬರ್ತ ಮುಂದೆ ಅದು ಹಿಂಗ ಆಗ್ತಿತ್ತು, ನೀರ್ ಒಳಗ್ ಹೋಗ್ತಿರ್ತದ. ನಾನು ಅಜ್ಜಾರ ಕೊಪ್ಪನೆಲ್ಲ ತೋರಿತ್ತು, ನನಗನಿಸ್ತು ಆಚಾರ ದವ ಅನಿಸ್ತು. ಅವಾಗ ಹಿಂದಗಡೆ ಗೊತ್ತದ ಅವ್ರ ಮ್ಯಾಲ ಬಂದ್ ಬೇಡ ಅನಿಸ್ತು. ಬಹುತೇಕ ಮುನವಳ್ಳಿ ಭಕ್ತರು ಸಿಂಧೋಗಿ ಭಕ್ತರು ಸ್ವಾಮಿಗಳನ್ನು ಮುನ್ಗುಸುವರಲ್ಲ ತೀರಿಸುವರು ಅಂತ ತಿಳ್ಕೊಳ್ಳೋತಕ್ಕಂಥ ಚಟಸಿದ್ಧ ಆಯ್ತು. ಎಷ್ಟು ಜನ ಅಜ್ಜಾರ ಎಷ್ಟು ಹಿಡ್ಕೊಂಡು ಬಂದ್ರಿ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯ ನಡೀತದು ನೋಡ್ರಿ. 52 ವರ್ಷ ಅಜ್ಜಾರ ಕಪ್ಪನೆಲ್ಲ ತೋದಿತ್ತು. ನನಗ ಭಯ ಅನ್ಸಿತ್ತು, ಅವ್ರಿಗೆಷ್ಟು ಅಜ್ಜಾರ ಆದ್ರೂ ಧೈರ್ಯ. ಯಾಕ ಹನಗಲ್ಲಜ್ಜನ ಕೃಪೆಯಿಂದ ಬಹುತೇಕ ಯಾರು ಏನ್ ಮಾಡಿದ್ರು ಕೂಡ ಅಜ್ಜ ಅವರಿಗೆ ಋಷಿತ ಮಹಾಸ್ವಾಮಿಗಳು ಏನೂ ಒಂದು ಅಂಕು ತಟ್ಟೋದಲ್ಲ ಅಂತಕ್ಕಂಥ ಮಾತು. ಅಂತ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅಜ್ಜರ ಸನ್ನಿಧಿಯವರಲ್ಲಿ ಅದ ಅಂತಕ್ಕಂಥ ಮಾತುಗಳನ್ನ ಹೇಳಿ ಈ ಕಾರ್ಯಕ್ರಮ ಪ್ರತಿ ವರ್ಷ 2ನೇ ವರ್ಷ ಬರೋದು. ಅಜ್ಜ ಅವರನ್ನು ಫೋನ್ ಮಾಡಿದ್ರು, ಹಿರಿಯಮಠ ಫೋನ್ ಮಾಡಿದ, ಇಲ್ಲ ನೀವು ಈ ಕಾರ್ಯಕ್ರಮಕ್ಕೆ ಬರ್ಬೇಕು ಮುನವಳ್ಳಿ ಕಾರ್ಯಕ್ರಮಕ್ಕೆ ಅಂದಾಗ ಆಯ್ತು ಅಂತ ತಿಳ್ಕೊಂಡು ಹೇಳಿ ನಾನು ಭಾಗವಹಿಸ್ತಾಗ್ತೀನಿ. ನಾನು ಭಾಗ್ಯವಂತ ಅಂತಕ್ಕಂಥದ್ದು. ನನ್ನ ಜೊತೆಗೆ ಬದಾಮಿ ಪೂಜ್ಯರು, ರಾಮದುರ್ಗ ಪೂಜ್ಯರು, ಬಹುತೇಕ ಮುನವಳ್ಳಿ ಪೂಜ್ಯರು ತಮಗಂತೂ ಗೊತ್ತದ ಬಹಳ ಅಪರೂಪದ ವ್ಯಕ್ತಿಗಳು. ಮುರುಗೇಂದ್ರ ಮಹಾಸ್ವಾಮಿಗಳು ಶಿಕ್ಷಣ ಸಂಸ್ಥೆ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಈ ನಾಡನ್ನ ಸಂಘಟನೆ ಮಾಡತಕ್ಕಂಥ ಪುಣ್ಯಾತ್ಮರು ಮುರುಗೇಂದ್ರ ಸ್ವಾಮಿಗಳವರು. ಅಂಥವ್ರು ಕೂಡ ಪ್ರತಿ ವರ್ಷ ನಮ್ಗೆ ದರ್ಶನ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಅಜ್ಜವರ ಕರುಣೆ ನಮ್ಮ ಮೇಲೆ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ಸನ್ನಿಧಿಯವರು ಕೃಪಾಶ್ವರ ಸದಾ ನಮ್ಮ ಮೇಲೆ ನಿಮ್ಮ ಮೇಲೆ ಇರಲಿ ಅಂತಕ್ಕಂಥ ಮಾತು ಹೇಳಿ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ. ಬಸವಾದಿತ್ಯನವರನ್ನ ಲಿಂಗೈಕ್ಯ ಹಾನಗಲ ಕುಮಾರೇಶ್ವರನ್ನ ಪಂಚಲಿಂಗೇಶ್ವರನ್ನ ಸಿದ್ಧ ಬಸವ ಸೇವೆಗಳು 52ನೇ ಮಕರ ಸಂಕ್ರಮಣ ತೆಪ್ಪೋತ್ಸವ ಪೂಜ್ಯರ ಪಾದಗಳಿಗೆ ನಮಸ್ಕರಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮವರೇ ಆದ ಶ್ರೀಮನ್ ಸ್ವರೂಪಿ ಬಸವಲಿಂಗ ಮಹಾಸ್ವಾಮಿಗಳು ಗಟ್ಮಠ ನವಗುರು ಪೂಜ್ಯರಲ್ಲಿ ನಮಸ್ಕರಿಸಿ ಆತ್ಮೀಯ ಪೂಜ್ಯರಾದ ನಮ್ಮ ರಾಮದುರ್ಗದ ಶ್ರೀಮಂತ ಶಾಂತಿವೀರ ಮಹಾಸ್ವಾಮಿಗಳಲ್ಲಿ ನಮಸ್ಕರಿಸಿ ನಮ್ಮ ಬದಾಮಿ ಹಿರೇಮಠದ ಪೂಜ್ಯರಾದ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ನಮಸ್ಕರಿಸಿ ನಮ್ಮವರೇ ಆದ ಶ್ರೀ ಪೂಜ್ಯ ಗುರುಗಳ ಪೂಜ್ಯರಲ್ಲಿ ಶರಣರು ಯಾವತ್ತು
ಸಿಂಧೋಗಿ ಗುರುವಳಿ ಎಲ್ಲ ಹಿರಿಯರೇ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಸರ್. ಈಗಾಗಲೇ ನಮ್ಮ ಒಂದು ಗವಿಮಠ ಮಕ್ಕಳು ತಮ್ಮ ವಾಣಿಯನ್ನ ನಿಮಗೆಲ್ಲರಿಗೂ ಉಣಬಡಿಸಿದ್ದಾರೆ. ನಮ್ಮಲ್ಲಿ ಸರ್ ಹೇಳಿದ ಹಾಗೆ ಒಂದೊಂದು ಇತಿಹಾಸಗಳಿದಾವೆ. ನೀವೆಲ್ಲ ಯಡಿಯೂರಿಗೆ ಹೋಗ್ತೀವಿ, ಸಂಕೀರ್ಣದ ಬಗ್ಗೆ ಒಂದು 2 ಮಾತು ಆಮೇಲೆ ಹೇಳ್ತೀನಿ. ಯಡಿಯೂರಿಗೆ ಹೋಗಿ ದರ್ಶನ ತಗೊಂಡು ಏನ್ ಮಾಡ್ತಾರೆ ಅಂದ್ರೆ ದಾಸೋಹ ಹೋಗ್ತಾರೆ. ಸಿದ್ಧಲಿಂಗೇಶ್ವರ ದಾಸೋಹಕ್ಕೆ ಹೋಗಿ ಪ್ರಸಾದ ಸ್ವೀಕರಿಸ್ತಾರೆ. ಆ ಯಡಿಯೂರ ಕ್ಷೇತ್ರದ ದಾಸೋಹವನ್ನು ಪ್ರಾರಂಭ ಮಾಡಿದ ಯಾವ್ದಂದ್ರೆ ನಮ್ಮ ನವಗುಂದ ಹಿಂದಿನ ಗವಿಮಠದ ಬಸವಲಿಂಗ ಮಹಾಸ್ವಾಮಿಗಳು. ಅವ್ರಿಗೆ ಯಾರು ಗುರುಗಳು ಅಂದ್ರೆ ಲಿಂಗೈಕ್ಯ ಆನಗದ ಕುಮಾರ. ಶಿವಯೋಗ ಮಕ್ಕಳು ಪ್ರಾರಂಭ ಆದ ಮೇಲೆ ಸಪ್ತ ಸಾಧಕರಂತಾಗೋರು. ಸಮಾಜ ಬಹಳ ಬೇಗ ಮರಿತದೆ. ಆ ಸಪ್ತ ಸಾಧಕರಲ್ಲಿ ನವಗುಂದದ ಗವಿಮಠದ ಬಸವಲಿಂಗ ಮಹಾಸ್ವಾಮಿಗಳು, ನಾನೂರಿನ ಶಿವಗೋಸ್ವ ಮಹಾಸ್ವಾಮಿಗಳು, ಬಾಲಕಿಯ ನಮ್ಮ ಹಿರೇಮಠದ ಪೂಜ್ಯರಿಗಳು, ಇವರೆಲ್ಲ ಬಹಳ ದೊಡ್ಡ 19-20ನೇ ಶತಮಾನದಲ್ಲಿ ಆನಗದ ಶಿಷ್ಯರಾಗಿ ಜಾತಿ ಭೇದ ಭಾವ ಮಾಡಿ ಅಜ್ಜರನ್ನ ಕಲಿಸ್ತಿದ್ರು. ಎಲ್ಲರನ್ನೂ ಒಂದಾಗಿ ಕಾಣಬೇಕು. ಇವತ್ತು ಆನಗದ ಮಠದ್ದು ವೈಶಿಷ್ಟ್ಯನೇ ಹಾಗೆ ನಾವೆಲ್ಲ ತಿಳ್ಕೊಬೇಕು. ಅದು ನಾವು ಸಿಂಧೂರು ನಾವು ಸದ್ಭಕ್ತರು ನಾವು ಭಾಳ ಪೂಜೆ ಹೋಗ್ತೀವಿ. ಯಾಕಂದ್ರೆ ಆನಗದ ಮಠ ಆನಗದ ಗುರುಗಳು ಇಡೀ ಜಗತ್ತಿನಲ್ಲೇ ಇವತ್ತು ನನ್ನಂತ ನಾನು 100 ಅಂತ 10,000ಕ್ಕೂ ಹೆಚ್ಚು ಮಠಾಧಿಪತಿಗಳನ್ನು ಕೊಟ್ಟವರು ಲಿಂಗೈಕ್ಯ ಆನಗದ ಕುಮಾರ ಮಹಾಸ್ವಾಮಿ. ಸ್ಥಾಪನೆ ಆದ್ಮೇಲೆ ಎಲ್ಲರ ಗೋಶಾಲೆ ಇರ್ಬೋದು, ಯುವತಿ ನಿರ್ಮಾಣ ಕೇಂದ್ರ ಇರ್ಬೋದು, ಎಲ್ಲ ಸಾಧಕರಿಗೆ ಯೋಗ ಆಚಾರ ವಿಚಾರ ಜನರ ಜೊತೆ ನಾವು ಯಾವ ರೀತಿ ಬೆರಿಬೇಕು, ಸಮಾಜಕ್ಕೆ ನಾವೇನು ಕೊಡುಗೆ ಕೊಡಬೇಕು ಅನ್ನೋದನ್ನ ಇದನ್ನು ಕಲಿಸಿಕೊಟ್ಟವರು ಆಗದ ನಮ್ಮ ಹಿರಿಯರು ಬಹಳ ವಿಚಾರ. ನಮ್ಮ ಮುನ್ನೋಳಿ ಸಿಂಧೋಗಿ ನಾ ಹಿಂದಿನಿಂದ ಬರ್ತಾ ಇದ್ದೇನೆ ಅಂತ ಪರಂಪರೆ ಹಾಕಿದ್ದಾರೆ ಅಂದ್ರೆ 52ನೇ ವರ್ಷ. ಎಷ್ಟೊಂದು ವಿಚಾರವಂತರು ಹಿಂದಿನಿಂದನೂ ಇವು ಕೂಡ ನಡೆದು ಬಂದಿದೆ. ಇವತ್ತು ಎಷ್ಟು ಸೂಕ್ಷ್ಮ ನಮ್ಮ ಹಿರಿಯರು ಅಂದ್ರೆ ಹಿಂದೆ ನಾವು ಸಿಂಧೋಗಿ ಹಿರಿಯರಿರ್ಬೋದು, ಮುನ್ನೋಳಿ ಹಿರಿಯರಿರ್ಬೋದು. 52 ವರ್ಷಗಳ ಹಿಂದೆ ನಮ್ಮ ಕುರುಗಟ್ಟಿ ಇರ್ಬೋದು, ಕಾಣಪ್ಪನವ್ರು ಇರ್ಬೋದು, ಮೇಟಿಯವರು ಇರ್ಬೋದು, ಇನ್ನು ಹಲವಾರು ಹಿರಿಯರು ನಮ್ಮ ಸಿಂಧೋಗಿಯಲ್ಲಿ. ಅವರು ಮುನ್ನೋಳಿಗೆ ದಿವಂಗತ CP ಬಾಡಿ ಅವರು, ಗಂಗಪ್ಪ ಹಂಪನವರು, ಗಯ್ಯಾಳಿ ಅವರು, ವಿ ಎಲಗಾರ್ ಅವರು, ನಮ್ಮ ಉಮೇಶ್ ಬಾಡಿ ಅವರು ಎಲ್ಲ ಹಿರಿಯರು ಕರ್ಕೊಂಡು ಒಂದು ತೀರ್ಮಾನ ಮಾಡಿ ಒಡಪಳ್ಳಿ ಎಲ್ಲರೂ ಹೋಗ್ತೇವೆ. ಅಲ್ಲಿ ತೆಪ್ಪೋತ್ಸವ ಆಗ್ತದೆ. ನಮ್ಮ ಒಳಗೆ ಯಾಕೆ ತೆಪ್ಪೋತ್ಸವ ಮಾಡ್ತಾರೆ ವಿಚಾರ ಮಾಡಿ ನೋಡಿ. ನಮ್ಗೆ ಒಂದು ಪರಂಪರೆ ಹೆಂಗೆ ಹಾಕೊಡ್ತಾರೆ ವಿಚಾರ ಮಾಡಿ ನಿರಂತರ ಹೋಗ್ತದೆ. ಇದು ಯಾವಾಗ ಅಲ್ಲ, ಇವತ್ತು 5 ವರ್ಷ 10 ವರ್ಷ 100 ವರ್ಷ ಅಲ್ಲ, ಸೂರ್ಯ ಚಂದ್ರ ಇರುವವರೆಗೆ ತೆಪ್ಪೋತ್ಸವ ನಡೀಲೇ ಇದೆ. ಈಗೇನಂದ್ರೆ ಅವರೆಲ್ಲ ಬಹಳ ದೊಡ್ಡ ಪರಂಪರೆ. ಅವ್ರ ಜೋರಾಗಿ ದೊಡ್ಡ ಪರಂಪರೆಯನ್ನು ಉದಾಹರಣೆ ಹಾಕಿಕೊಟ್ಟಿವೆ ನೋಡಿ. ನಾವೆಲ್ಲ ಕಡೆ ಹೋಗ್ತೇವೆ, ಸಂಗಮಕ್ಕೆ ಹೋಗ್ತೇವೆ, ಕುಂಭಮೇಳ ನಡೆದಾಗ ಕೋಟಿ ಗಂಟೆ ಭಕ್ತ ಸರ್ಕಾರ ಪುಣ್ಯ ಸ್ನಾನ ಮಾಡ್ತಿದ್ದಾರೆ. ನಾಗಾ ಸಾಧುನಾಗ ಲೆಕ್ಕವೇ ಇಲ್ಲ, ಅಷ್ಟು ಸಾಧು ಸಂತರು ಅಲ್ಲಿ ಸೇರಿದ್ದಾರೆ. ನಮ್ಮ ನೋಡಿದ್ರು ಕೂಡ ದೊಡ್ಡ ಪರಂಪರೆ ಹಾಕೊಂಡು ಬಂದಿವೆ. ಬಹಳ ಚೆನ್ನಾಗಿ ಬಳಿಯಲ್ಲಿ ನಾವು ಪೂಜೆ ಗವಿಮಠದ ಅಜ್ಜಾರ ಹೇಳಿದ ಹಾಗೆ ದೇವ ಎಷ್ಟು ಗವಿಯಿಂದ ಮುಂದೆ ಹೋಯ್ತು ಮತ್ತು ನಾವೇ ಗೈಟ್ ನೀವು ಭಕ್ತರ ಬರಬೇಕು. ಯಾಕಂದ್ರೆ ನಮ್ಮ ಅಜ್ಜರನ್ನ ಹಂಗಾರ ಮಾಡಿ ಹಾಕೊಂಡು ಬರ್ತೇವೆ ಅಂತ ಹೇಳಿ ಎಷ್ಟೋ ತರಿ ಇದ್ರು ಕೂಡ ನಮ್ಮೆಲ್ಲ ಯುವಕರು ನಮ್ಮ ಸಿಂಧೋಗಿ ಎಲ್ಲ ಮುನ್ನೋಳಿ ಯುವಕರು ಮತ್ತೆ ನೀರಿಗೆ ಹೋಗಿ ದೊಡ್ಡ ಸಾಹಸ ಮಾಡಿ. ಯಾಕಂದ್ರೆ ಭಕ್ತಿ ಇರ್ತದೆ, ಭಕ್ತಿ ಇರ್ತಂದ್ರೆ ಏನು ಇವತ್ತೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಭಕ್ತಿಗೆ ಪರಿಣಾಮ ಸೋತಿವ ಅಷ್ಟೊಂದು ಕಸುಲೆ ಮತ್ತೆ ಪೂಜ್ಯರನ್ನ ತೆಪ್ಪೋತ್ಸವದಲ್ಲಿ ಹೇಳ್ಕೊಂಡು ಮತ್ತೆ ಸ್ವಸ್ಥಾನಕ್ಕೆ ಮುಗಿಸುವಂತ ವ್ಯವಸ್ಥೆ ಮಾಡಿದವರು ನಮ್ಮ ಸಿಂಧೋಗಿ ಮುನ್ನೋಳಿಯ ನಮ್ಮ ಎಲ್ಲ ಯುವಕರು ಅನ್ನುವಂತ ಮಾತನ್ನು ಹೇಳಿ ಇವತ್ತು ಸಂಕ್ರಮಣ ಎಲ್ಲರಿಗೂ ಒಳ್ಳೆಯದು. ನಮ್ಮ ಯಾಕಂದ್ರೆ ನಮ್ಮ ಅವ್ರಂಗ ಭಾಳ ಓದ್ಕೊಂಡಿರ್ತಾರೆ. ನಿಮ್ಗೆ ಗೊತ್ತಾಯ್ತು, ಯಾವುದೇ ವಿಷಯ ಇತ್ತಂದ್ರೆ ನಮ್ಮೆಲ್ಲ ಓದ್ಕೊಂಡೆ ಮಾತಾಡ್ಬೋದು. ಸರ್ ಅಷ್ಟೊಂದು ಸ್ಟಡಿ ಮಾಡಿ ನಿಮ್ಮೆಲ್ಲ ಸಂಕ್ರಮಣ ಬಗ್ಗೆ ಹೇಳಿದ್ದಾರೆ. ಇನ್ನೂ ಪೂಜೆ ಜಗದ್ಗುರು ಮಹಾಸಂಘದವರ ಆಶೀರ್ವಾದ ಇದೆ. ಇದೇ ರೀತಿ ನಮ್ಮ ಮುನ್ನೋಳಿ ಪಟ್ಟಣದಲ್ಲಿ ಪ್ರತಿ ವರ್ಷನೂ ಕೂಡ ನಿಮ್ಮೆಲ್ಲರ ನಮ್ಮ ಸಿಂಧೋಗಿ ಮುನ್ನೋಳಿಗೆ ಎಲ್ಲ ಹಿರಿಯರ ಸಹಾಯ ಸಹಕಾರದ ಇನ್ನೂ ಹೆಚ್ಚಿನ ರೀತಿಯಿಂದ ತೆಪ್ಪೋತ್ಸವ ನಡೀಲಿ ಅನ್ನುವಂಥ ಮಾತನ್ನು ಹೇಳಿ ಆ ಶಕ್ತಿಯನ್ನ ನಮಗೆ ಜಗದ್ಗುರು ಮಹಾಸನ್ನಿಧಿಯವರು ಕರುಣಿಸಿದಂತೆ ಮಾತುಗಳಾಗ್ತದೆ. ತಮ್ಮೆಲ್ಲರಲ್ಲಿ ಒಂದು ವಿನಂತಿ, ಈ ತೆಪ್ಪೋತ್ಸವ ಕಾರ್ಯಕ್ರಮಕ್ಕೆ ಬೆಳಗಾವಿಯಿಂದ ಸಹಿತ ಪೊಲೀಸ್ ಸಿಬ್ಬಂದಿ ಬಂದಿತ್ತು, ಮೇಸ್ತ್ರಿಗಿಂದ ಬಂದಿತ್ತು, ಯಲಗಟ್ಟಿಯಿಂದ ಬಂದಿದ್ರು. ಇಲ್ಲಿ ಮುನ್ನೋಳಿ ಎಲ್ಲರ ಪರವಾಗಿ ಮುನ್ನೋಳಿಯ ಸನ್ಮಾನ್ಯ ಶ್ರೀ NV ಧಾರವಾಡ ASI ಅವರಿಗೆ ಪೂಜ್ಯರಿಂದ ಈಗ ಸನ್ಮಾನ ಜರುಗ್ತಾ ಇದೆ. ದಯವಿಟ್ಟು ASI ಸಾಹೇಬ್ ಬರಬೇಕು ಅಂತ ತಿಳ್ಕೊಂಡು ಅವರು ನಮ್ಮ ಸಿಂಧೋಗಿ
ಅನ್ನದಾನ ಬಹಳ ಶ್ರೇಷ್ಠವಾದದ್ದು. ಅಂತ ಅನ್ನದಾನವನ್ನು ಮಾಡಿಸಿಕೊಂಡು ಬಂದಿರತಕ್ಕಂಥ ಗೌರವಾನ್ವಿತ ನಮ್ಮೂರು ಮುನವಳ್ಳಿಯ ಸನ್ಮಾನ್ಯ ಶ್ರೀ ಶಂಕರ್ ಸಿ ಬಾಳಿ ಹಾಗೂ ಅವರ ಸಹೋದರರ ಪರವಾಗಿ ಶಂಕರ್ ಬಾಳಿ ಅವರ ದಂಪತಿಗಳು ಬರಬೇಕು, ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕು ಅಂತ ತಿಳ್ಕೊಂಡು ನಾನು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ದಯವಿಟ್ಟು ಬರಬೇಕಾಗಿ ವಿನಂತಿ. ಕಳೆದ 13 ವರ್ಷಗಳಿಂದ ಅವರು ಅವ್ಯಾಹತವಾಗಿ ಒಂದು ಪ್ರಸಾದ ಸೇವೆಯನ್ನು ನಡೆಸಿಕೊಂಡು ಬಂದಿದ್ದಾರೆ. ಪೂಜ್ಯರಿಂದ ಪ್ರತಿ ವರ್ಷ ನಡೆಸಿಕೊಂಡು ಬಂದಿರತಕ್ಕಂಥ ಒಂದು ಆಶೀರ್ವಾದ ಕಾರ್ಯಕ್ರಮ. ಮೊದಲನೇದಾಗಿ ಜಗದ್ಗುರುಗಳಿಂದ ಈಗ ಆಶೀರ್ವಾದ. ಮೊದಲನೇದು ಶಿಂದೋಗಿ ಗೌಡರು ಶ್ರೀಮಾನ್ ಪಾಟೀಲ್ರು ಇಲ್ಲಿ ಆಶೀರ್ವಾದ ಪಡೆಯಲಿಕ್ಕೆ ಬರಬೇಕು. ಪೂಜ್ಯರಿಂದ ಆಶೀರ್ವಾದ ಪಡೆಯಲಿಕ್ಕೆ ನ್ಯಾಯಾಲ ಬರಬೇಕಾಗಿ ವಿನಂತಿ. ಈ ಕಳೆದ 6 ವರ್ಷಗಳಿಂದ ನಮಗೆ ಭೂಮಾನೆಯನ್ನು ಸತತವಾಗಿ ತಂದು ಕೊಟ್ಟಿರ್ತಕ್ಕಂಥ ಸಾಕಷ್ಟು ಕೆಲಸಗಳಿಂದ ನಾವು ಬೆಳಗಿಸಿ ಮಾಡಿರ್ತಕ್ಕಂಥ ಶಂಕರ ದಯಾಳಿ ಅವರು ಪೂಜ್ಯ ಹೋಗ್ತಾರೆ. ಬಹಳ ಒಳ್ಳೆಯ ಹುಡುಗ, ಬಹಳ ಪ್ರಾಮಾಣಿಕ, ಏನು ಹೊರತೇಶ ನಾವು ಕೇಳಿಲ್ಲ. ಈ ಮುಂದಿನ ಕಂಡಾರು ಈ ನಾಯ್ಕು ಆತಕ್ಕೆ ಸಾರಾಜ್ಯ ಮಾಡಿದ್ದಾರೆ. ಎಂಥ ವಿಶ್ವಾಸಿಕನ ಆಧಾರ ನಮ್ಮ ಕಣ್ಮುಂದೆ ನಿಜವಾಗಿ ನಡೆಸಬೇಕು. ಎಲ್ಲ ಶ್ರೀಗಳಿಗೆ ನಮ್ಮ ಶರಣು. ಸದ್ಭಕ್ತರೇ ಮತ್ತು ತಾಯಿ ಸಿಂಧೋಜಿ ಮತ್ತು ಮುನವಳ್ಳಿಯ ಸದ್ಭಕ್ತರು ಕೂಡಿ 4-5 ದಶಕಗಳಿಂದ ಮಾಡಿಕೊಂಡು ಬರುತ್ತಿರುವಂತಹ ಈ ಭಾಗದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಉತ್ಸವ ಈ ಸಂಕ್ರಮಣದ ತೆಪ್ಪೋತ್ಸವ. ಈ ವರ್ಷವೂ ಕೂಡ ನಿಮ್ಮ ಭಾವನೆ ಬತ್ತಲಿಲ್ಲ. ಈ ವರ್ಷ ಡ್ಯಾಮ್ನಿಂದ ನೀರು ಹೆಚ್ಚಿಗೆ ಬಿಡಿಸಿದ್ದು, ಜಲ ಬಾಳ ಬಿಟ್ಟು ನನಗನ್ನಿಸ್ತದೆ ಎಷ್ಟೇ ಜನ ಡ್ಯಾಮಿನಿಂದ ತುಂಬಿ ಬಿಟ್ಟಿದ್ರು ಕೂಡ
ನಿಮ್ಮ ಭಾವನೆಯ ಜಲ ಬತ್ತಿತ್ತು ಅಂದ್ರೆ ಅದಕ್ಕೆ ಕಳೆ ಬರಲ್ಲ. ನಿಮ್ಮ ಭಾವನೆಯ ಜಲ ಅದಕ್ಕಿಂತ ಹೆಚ್ಚಾಗಿ ಹರಿದಿದೆ. ಇಲ್ಲಿ ಭಕ್ತಿಯ ಜಲ ನೀವು ತುಂಬಿಕೊಂಡು ಬಂದಿದ್ದೀರಿ. ಈ ಸಂಕ್ರಮಣಕ್ಕೆ ವಿಶೇಷವಾದ ಕಳೆಯನ್ನು ಕೊಟ್ಟಿದ್ದೀರಿ. ನೀರು ಮತ್ತು ಊರು ಒಂದು ಗಾದೆ ಮಾತೈತಿ, ನೀರು ಊರು ಅಂತ. ಎಲ್ಲಿ ನೀರಿನ ಸಂಗ್ರಹ ಇರ್ತದೋ ಅಲ್ಲೇ ಊರುಗಳಾಗ. ನೀರು ಇರಲಿಲ್ಲ ಅಂತಂದ್ರೆ ಅಲ್ಲಿ ಊರು ಕಟ್ಟಕ್ಕಾಗಲ್ಲ. ಸಿಂಧೋಗಿ ಮುನವಳ್ಳಿ ಊರಿನವ್ರು ಎಷ್ಟು ಶಾಣ್ಯರು ಅಂತಂದ್ರೆ ಬರೇ ಬಾವಿ ನೀರಲ್ಲ, ನದಿ ನೀರೇ ಎಲ್ಲಿ ಹರಿಯುತ್ತೆ ಅಲ್ಲೇ ಊರು ಕಟ್ಟಿರಿ ನೀವು. ಊರು ನೀರು ಪ್ರತಿ ಕ್ಷಣಕ್ಕೂ ಕೂಡ ನಮಗೆ ನೀರು ಬೇಕೇ ಬೇಕು. ನೀರು ಇಲ್ಲದೆ ಇದ್ದರೆ ನಾವು ಬದುಕಕ್ಕಾಗಲ್ಲ. ಬರೀ ಊಟ ಮುಖ್ಯ ಅಲ್ಲ, ಗಾಳಿ ಎಷ್ಟು ಮುಖ್ಯವೋ ನೀರು ಕೂಡ ಅಷ್ಟೇ ಮುಖ್ಯ. ಪ್ರತಿ ಹಂತದಲ್ಲೂ ಅದು ಇಷ್ಟಕ್ಕೆ ಉಪಯೋಗ ಆಗ್ತದೆ ಅಂತ ಹೇಳಕ್ ಆಗಂಗಿಲ್ಲ. ನಾವು ಪ್ರತಿನಿತ್ಯ ಯೋಚನೆ ಮಾಡಲ್ಲ, ನಾವು ಎಲ್ಲದಕ್ಕೂ ಬಳಸ್ತೀವಿ. ಆದರೆ ನೀರು ನಮ್ಗೆ ಎಷ್ಟು ಉಪಕಾರ ಮಾಡ್ತದೆ ಅಂತ ಒಂದು ಸ್ವಲ್ಪ ಹೊತ್ತು ನಾವು ಕುರಿತು ಯೋಚನೆ ಮಾಡಿದರೆ ನಮಗೆ ಗೊತ್ತಾಗ್ತದೆ ನೀರಿನ ಮಹತ್ವ. ಅಂತಹ ಊರು ನಾವು ಕಟ್ಕೊಂಡು ಜನ ಬಾಳಿ ಬದುಕಬೇಕಾದ್ರೆ ನೀರು ಬೇಕೇ ಬೇಕು. ಸಂಕ್ರಮಣವನ್ನು ಆಚರಿಸಲು ನೀರು ಬಹಳ ಮಹತ್ವ. ಇಷ್ಟೇ ಅಲ್ಲ, ಇವತ್ತು ಯಾವುದೇ ಭಾರತದಲ್ಲಿ ಬಹುದೊಡ್ಡ ನಾಗರಿಕ ಸಂಸ್ಕೃತಿ ಬೆಳೆದಿದೆ ಅಂತಂದ್ರೆ ಅಲ್ಲಿ ನದಿ ಮೂಲದಿಂದಲೇ ಅಲ್ಲಿ ಬೆಳೆದಿರುತ್ತೆ. ಆದ್ದರಿಂದ ಗಂಗಾ, ತುಂಗಾ, ಕಾವೇರಿ, ಭದ್ರೆ ಈ ಎಲ್ಲ ನದಿಗಳು ನಮ್ಮ ದೇಶದ ಜೀವಜಲಗಳು. ಒಂದು ಮೀನಿನಿಂದ ಹಿಡ್ಕೊಂಡು ದೊಡ್ಡ ಪ್ರಾಣಿಯವರೆಗೆ, ಒಂದು ಸಣ್ಣ ಒಂದು ಕ್ರಿಮಿಯಿಂದ ಹಿಡ್ಕೊಂಡು ಈ ನಾಗರಿಕ ವೈಜ್ಞಾನಿಕವಾಗಿ ಬೆಳೆದ ಈ ಮನುಷ್ಯನವರೆಗೆ ನೀರು ಮಾಡಿರುವ ಉಪಕಾರ ಬಹಳ ದೊಡ್ಡದು. ಹೀಗಾಗಿ ನಮ್ಮ ಸಂಕ್ರಮಣ ಹಬ್ಬ ನೀರಿನ ಹಬ್ಬ. ಎಲ್ಲೆಲ್ಲಿ ನೀರಿನಲ್ಲಿ ಸಂಭ್ರಮಿಸುವ ಅವಕಾಶವಿದೆಯೋ ನಮ್ಮ ಭಕ್ತರು ಜನ ಅಲ್ಲಿ ಹೋಗಿ ಜಳಕ ಮಾಡ್ತಾರೆ. ಆ ಗಂಗಾ ತಾಯಿಯ ತೀರದಲ್ಲೇ ಕುಳಿತು ಕಟ್ಟಿಕೊಂಡೋಗಿರುವ ಬುತ್ತಿಯನ್ನು ಮುಟ್ತಾರೆ. ಆಮೇಲೆ ಸಂತೃಪ್ತ ಭಾವನೆಯೊಡನೆ ಮನೆಗೆ ಬರ್ತಾರೆ. ಅದಕ್ಕೆ ಬರೇ ತೇರಿನ ಜಾತ್ರೆ ಅಷ್ಟೇ ನಡೆಯಂಗಿಲ್ಲ, ದೇವರುಗಳ ಜಾತ್ರೆ ಅಷ್ಟೇ ನಡೆಯಂಗಿಲ್ಲ, ಮಠಗಳ ಜಾತ್ರೆ ಅಷ್ಟೇ ನಡೆಯಂಗಿಲ್ಲ. ನೀರಿನ ಜಾತ್ರೆಯೂ ಕೂಡ ಇದು ಸಂಕ್ರಮಣ ನೀರಿನ ಜಾತ್ರೆ. ಇಂತಹ ನೀರಿನ ಜಾತ್ರೆಗೆ ಹೋಗೋ ಜನ ಇದೆಯಲ್ಲ, ನಮ್ಮ ಎಲ್ಲಾ ರೀತಿಯ ಜಾತ್ರೆಗಳಿಗಿಂತ ಹೆಚ್ಚು ಜನ ಎಲ್ಲಿ ಕೊಡ್ತಾರೆ ಅಂತಂದ್ರೆ ನೀರಿನ ಜಾತ್ರೆಗೆ ಕೊಡ್ತಾರೆ. ನೋಡಿರ್ತಾರೆ. ಅದಕ್ಕೆ ಇದೊಂದು ತ್ರಿವೇಣಿ ಸಂಗಮ. ತ್ರಿವೇಣಿ ಸಂಗಮ ನಮ್ಮ ದೇಶದ ಎಲ್ಲಾ ಕಡೆ ಜನ ಹೋಗಿ ಇವತ್ತು ಸಂಕ್ರಮಣದ ಸ್ನಾನ ಮಾಡಿರ್ತಾರೆ. ಇಷ್ಟೇ ಅಲ್ಲ, ಈ ವರ್ಷ 144 ವರ್ಷಕ್ಕೊಮ್ಮೆ ಬರುವಂತಹ ಮಹಾ ಕುಂಭಮೇಳ. ಕುಂಭಮೇಳ 12 ವರ್ಷಕ್ಕೊಂದ್ಸರಿ ಬರುತ್ತೆ. ಮಹಾ ಕುಂಭಮೇಳ 144 ವರ್ಷಕ್ಕೊಂದ್ಸರಿ ಬರ್ತದೆ. ಈ ವರ್ಷ ಪ್ರಯಾಗರಾಜನಲ್ಲಿ ನಡೆದಿರ್ತಕ್ಕಂಥ ಕುಂಭಮೇಳ 144 ವರ್ಷಗಳ ಹಿಂದೆ ನಡೆದಿತ್ತು. ಈ ವರ್ಷ ನಾವು ಜೀವಂತಿರುವಾಗ, ನೀವು ಜೀವಂತಿರುವಾಗ ಇವತ್ತ ಆ ಪ್ರಯಾಗದಲ್ಲಿ ನಡೆಯುವ ಮಹಾಕುಂಭಮೇಳಕ್ಕೆ 40
ಕೋಟಿ ಜನರು ಅಲ್ಲಿ ದರ್ಶನ ಮಾಡ್ತಾರೆ, ಸಂದರ್ಶನ ಕೊಡ್ತಾರೆ, ಸ್ನಾನ ಮಾಡ್ತಾರೆ. 40 ಕೋಟಿ. ಉತ್ತರ ಪ್ರದೇಶ ಸರ್ಕಾರ ಅದಕ್ಕೆ ಬರೀ 1000 ಕೋಟಿ ಅಲ್ಲ, 10,000 ಕೋಟಿ ತಂದಿದ್ದೀವಿ. 10,000 ಎಷ್ಟು ವ್ಯವಸ್ಥೆ ಮಾಡ್ತಾರೆ. ನಮ್ಮ ದೇಶದಲ್ಲಿರುವ ಧಾರ್ಮಿಕ ಎಲ್ಲ ಪಂಥಗಳ ಗುರುಗಳ ಸಮೂಹ ಪ್ರಯಾಗರಾಜದಲ್ಲಿ ಇವತ್ತು ಬೀಡು ಬಿಟ್ಟಿದೆ. ನಿಜವಾಗ್ಲೂ ಕೂಡ ಅದೊಂದು ಧರ್ಮದ ಯಾಗ. ಇಂಥ ಪ್ರಯಾಗರಾಜ ಮಹಾಕುಂಭ ಮೇಳ ನೀರನ್ನ ಆಶ್ರಯಿಸಿ ನಡೆದಿದೆ. ನೀರನ್ನ ಆಶ್ರಯಿಸಿ ನಡೆದಿದೆ. ಆದ್ದರಿಂದ ನಾವು ಹಿಂಗೆ ಅಂತೀನಲ್ಲ, ಇವತ್ತು ತಾವೆಲ್ಲ ಭಕ್ತರು ಇವತ್ತಿಲ್ಲಿ ತೆಪ್ಪೋತ್ಸವ ನನ್ನ ಕುಂದ್ರಿಸಿ ಮಾಡಿದ್ರಲ್ಲ, ನಾನು ನೀವೆಲ್ಲರೂ ಭಕ್ತಿಯಿಂದ ನನ್ನನ್ನ ಕುಂದಿರಿಸಿ ಮಾಡಿದ ಈ ತೆಪ್ಪೋತ್ಸವವನ್ನ ಆ ಮಹಾಕುಂಭ ಮೇಳಕ್ಕೆ ಸಮರ್ಪಣ ಮಾಡಿ. ಮಹಾಪುಣ್ಯದ ಕಾರ್ಯ ಇವತ್ತು ಮಾಡಿ. ಆದ್ದರಿಂದ ಏನು ಮಾತಾಡೋದು ಅವಶ್ಯಕತೆ ಇಲ್ಲ. ನಮ್ಮ ಭಾವನೆಗಳಿಗೆ ಧಕ್ಕೆ ಬರಲಾರ್ದಂಗೆ ನಾವು ಎಷ್ಟು ನೀವು ಇದನ್ನು 52 ವರ್ಷಗಳಿಂದ ಕಟ್ಟಿ ಬೆಳೆಸಿರಿ ಸ್ವಾಮಿ. 1 ವರ್ಷದಲ್ಲಿ ಇದು ಬೆಳೆದದ್ದ. ಇವತ್ತು 52ನೇ ವರ್ಷಕ್ಕೆ 52 ವರ್ಷಗಳಿಂದ ಈ ಒಂದು ಸಾಂಸ್ಕೃತಿಕ ಧಾರ್ಮಿಕ ಉತ್ಸವವನ್ನು ನೀವು ಕಟ್ಟಿ ಬೆಳೆಸಿರಲ್ಲ. ನಾನು ಕೇಳ್ತೀನಿ ನಿಮಗೆ, ನಿಮ್ಮ ಜನರನ್ನು ಕೂಡಿಸೋದಷ್ಟು ಸುಲಭನ? ರಾಜಕಾರಣಿಗಳಿಗೆ ಗೊತ್ತಿದೆ, ಸಮಾಜ ಸೇವೆ ಮಾಡೋರಿಗೆ ಗೊತ್ತಿದೆ ಎಷ್ಟು ಕಷ್ಟ ಅನ್ನೋದು. 100 ಜನರು ಕೂಡ್ಸಕ್ಕೆ 1 ತಿಂಗಳಗಟ್ಟಲೆ ಪ್ರಯತ್ನ ಮಾಡಬೇಕಾಗ್ತದೆ. 25-30 ಸಾವಿರ ಗಟ್ಟಲೆ ಜನ ಬರೇ 1 ತಾಸಿನಲ್ಲಿ ಕೂಡ್ತದಲ್ಲ. ಯಾರಿಗೆ ಆಮಂತ್ರಣ ಪತ್ರಿಕೆ ಕಳಿಸಿರಿ ನೀವು? ಯಾರಿಗೂ ಆಮಂತ್ರಣ ಪತ್ರಿಕೆ ಇಲ್ಲ. ಅವ್ರು ಯಾರು ಆಮಂತ್ರಣ ಪತ್ರಿಕೆ ಬರಬೇಕು ಅಂತ ನಿರೀಕ್ಷಣೆ ಮಾಡೋದಲ್ಲ, ಕೇಳೋದು ಇಲ್ಲ. ಇದೊಂದು ಸಾಂಸ್ಕೃತಿಕ ಉತ್ಸವ, ಜಾತ್ರೆ, ಗಂಗಾ ಪೂಜೆ, ಜಂಗಮೋತ್ಸವ ಇಲ್ಲಿ ನಡೆದಿದೆ ಅಂತಂದ್ರೆ ಯಾರ ಆಮಂತ್ರಣ ಬೇಕು? ಎಲ್ಲ ಭಕ್ತರಾಗಿ ಹೋಗಿ ಅದನ್ನು ನೋಡಿ ಬಂದ ನಮ್ಮ ಕಣ್ಣು ಪಾವನ, ನಮ್ಮ ಕಾಲು ಪಾವನ ಅಂತ ತಿಳ್ಕೊಂಡಿದ್ದಾರೆ. ಇಂಥದ್ದು 52 ವರ್ಷದಿಂದ ಕಟ್ಟಿ ಬೆಳೆಸಿದಿರಲ್ಲ, ಇದು ಸಾಮಾನ್ಯನ? ಇದನ್ನೇ ಬೇರೆ ಕಡೆ ಏನಾದ್ರು ಮಾಡಕ್ಕಾಗುತ್ತಾ? ಇಲ್ಲ. ಇಲ್ಲಿ ಆ ಒಂದು ಭಾವನೆ ಬೆಳೆದು ಬಂದಿದೆ. ಇಂಥ ಭಾವನೆಗೆ ಬದುಕಿಸ್ತಾದಂಗೆ, ಧಕ್ಕೆ ಬರಲಾದಂಗೆ ಈ ಭಾಗದ ಭಕ್ತಾದಿಗಳು ತಾವು ನಡೆಸ್ಕೊಂಡು ಹೋಗ್ಬೇಕು. ಇದು ಹೇಳ್ತಾ ಇರೋದು ನನ್ನ ಸಲುವಾಗಿ ಅಲ್ಲ, ನಾನು ಉತ್ಸವ ಮಾಡಿ ಅಂತ ಹೇಳಬೇಕಿಲ್ಲ. ನಾನು ಇದೊಂದು ಪರಂಪರೆ, ಇದೊಂದು ಸಂಪ್ರದಾಯವಾಗಿ ಬೆಳೆಸ್ಕೊಂಡು ಬಂದಿದ್ದೀರಾ. ಆ ಜಾಗದಲ್ಲಿ ಯಾರೇ ಬರಲಿ ಅದನ್ನು ನಿರಂತರವಾಗಿ ನಡೆಸಿಕೊಂಡು ನೀವು ಹೋಗೋದ್ರ ಮೂಲಕ ಈ ನಿಮ್ಮ ಇಡೀ ಭಾಗಕ್ಕೆ ಒಂದು ಶ್ರೇಷ್ಠವಾದಂಥ ಒಂದು ಉತ್ಸವದ ಜಾತ್ರೆಯ ಒಂದು ಇಂಪು ಕಂಪು ಸೊಂಪನ್ನ ಸೌಂದರ್ಯವನ್ನು ಕೊಡುವಂಥ ಒಂದು ಕಾರ್ಯ ಈ ಭಾಗದ ಭಕ್ತಾದಿಗಳು ತಾವು ಮಾಡ್ಕೊಂತ ಬಂದಿದ್ದೀವಿ. ಈ ವರ್ಷವೂ ಕೂಡ ಅಕಸ್ಮಾತ್ ಏನೋ ಒಂದು ಇದು ಬರ್ತಾ ಇದೆ ಏನೋ ಸಂದರ್ಭ ಬಂದಾಗ ಎಲ್ಲ ಭಕ್ತರು ಮತ್ತೆ ಕೂಡಿಕೊಂಡು ಇದರಿಂದ ಬಿಡಬಾರದು, ಇದನ್ನು ನಾವು ಮಾಡಲೇಬೇಕು, ಬೆಳೆಸಲೇಬೇಕು ಅನ್ನುವ ಸಂಕಲ್ಪವನ್ನು ಕೊಟ್ಟು ಮತ್ತೆ ವರ್ಷಕ್ಕಿಂತ ಅದ್ದೂರಿಯಾಗಿ ನೀವೆಲ್ಲರೂ ಈ ಕಾರ್ಯಕ್ರಮವನ್ನು ನಮ್ಮ ಭಕ್ತರಲ್ಲಿರುವಂಥ ಒಂದು ನಿಷ್ಠೆ. ನಾನು ಬೆಳಗ್ಗೆ ಸಿಂಧೋಗಿ ಹೋದ ಒಂದು ಮಾತು ಹೇಳಿದೆ. ಏನು ಅಂತಂದ್ರೆ, ನಮ್ಮ ಅಂದ್ರೆ ಹಳ್ಳಿಯಲ್ಲಿ ಜೀವಿಸುವಂತಹ ನಮ್ಮ ಜನ, ಸಾಮಾನ್ಯ ಜನ, ಅವರು ಯೂನಿವರ್ಸಿಟಿ ಮಕ ನೋಡಿಲ್ಲ, ಕಾಲೇಜುಗಳು ಮೆಟ್ಲುಗಳನ್ನ ಹಚ್ಚಿಲ್ಲ, ಅವರು
ಅಲ್ಲಿ ಕಲಿಯುವಂತ ಶಿಕ್ಷಣ ಏನೈತಲ್ಲ ಅದು ಏನು ಗಂಧ ಗಾಳಿ ಗೊತ್ತಿಲ್ಲ. ಆದ್ರೆ ನಮ್ಮ ಜನಪದರಿಗೆ ಸಂಸ್ಕೃತಿ ಮತ್ತು ಧರ್ಮ ಮಾತ್ರ ಚೆನ್ನಾಗಿ ಗೊತ್ತಿದೆ. ಅವರು ಅಲ್ಲೇನು ಓದಿರ್ತಾರಲ್ಲ, ಧಾರವಾಡ ಯೂನಿವರ್ಸಿಟಿ ಮತ್ತೆ ಮೈಸೂರು ಯೂನಿವರ್ಸಿಟಿ, ಡಿಗ್ರಿ ಕಾಲೇಜುಗಳು, ಈಗೆಲ್ಲ ಬೇರೆ ಬೇರೆ ಡಿಗ್ರಿಗಳು ಬಂದಿದ್ದಾರೆ. ಅವರೆಲ್ಲ ಓದಿ ಬಂದಿರ್ತಾರಲ್ಲ, ಅವರಲ್ಲಿ ಅವರಿಗಿಂತ ಈ ಸಂಸ್ಕೃತಿ ಕಲಿತ ಜನಪದರಿದ್ದಾರಲ್ಲ, ಅವರಿಗಿಂತ 100 ಪಟ್ಟು ಚಲೋ. 100 ಪಟ್ಟು ನೀವು ನಿಮ್ಮ ಭಕ್ತಿಯ ಸೆಲೆಯನ್ನ ಬತ್ತಿಸಿರಂಗಿಲ್ಲ. ನಮ್ಮ ಭಾರತ ದೇಶಕ್ಕೆ ಏನಾದರೂ ವೈವಿಧ್ಯತೆಯ ಸೊಬಗು ಏನಾದರೂ ಬಂದಿದ್ರೆ ಅದು ಎಲ್ಲಿಂದ ಬಂದಿದೆ ಅಂತಂದ್ರೆ ನಮ್ಮ ಹಳ್ಳಿಗಳ ಜನರಿಂದ ಬಂದಿದೆ. ನಮ್ಮ ಹಳ್ಳಿಗಳು ಆಚರಿಸುವ ವೈವಿಧ್ಯಮಯವಾದಂತ ಜನಪದ ಆಚರಣೆಗಳಿಂದ ಬಂದಿದೆ. ಆದ್ದರಿಂದ ನಮ್ಮ ಜನ ಯೂನಿವರ್ಸಿಟಿಯಲ್ಲಿ ಕಲಿದೇ ಇದ್ದರು ನಮ್ಮ ಸಾಂಸ್ಕೃತಿಕ ಭವ್ಯವಾದಂತ ವೈವಿಧ್ಯತೆಯನ್ನ ಕಾಯ್ಕೊಂಡು ಬಂದಿದ್ದಾರೆ. ಅದು ಹೋಯ್ತು, ಅಲ್ಲಿ ಮುಗಿತು. ಈಗ ವಿಠ್ಠಲ ಇದು ಇದೆಯಲ್ಲ, ಪಂಢರ್ಪುರ ಇದೆಯಲ್ಲ, ಪಂಢರ್ಪುರದಲ್ಲಿ ಭಜನೆ ಹೋಯ್ತು ಅಂದ್ರೆ ಏನು ಉಳಿತದೆ? ಅಲ್ಲಿ ಏನಿರ್ತದಲ್ಲಿ ಇರ್ತದಲ್ರಿ ಏನಾರೆ. ಪಂಢರ್ಪುರದ ಜೀವನ ಯಾವುದು? ಭಜನೆ. ವಿಠ್ಠಲ ರುಕುಮಾಯಿಗೆ ಪ್ರೀತಿಯಾಗಿರೋದು ಭಜನೆನೇ ಬರ್ತು. ಯೂನಿವರ್ಸಿಟಿಯಿಂದ ಕಲಿತು ಬಂದು ಪ್ಯಾಂಟು ಶರ್ಟು ಟೈ ಹಾಕೊಂಡು ಹೋಗಿ ವಿಠ್ಠಲ ಮುಂದೆ ನಿಂತರೆ ಏನ್ ಮಾಡೋದು? ಅದಕ್ಕೆ ಎಲ್ಲೆಲ್ಲಿ ಯಾವ್ಯಾವ ಕಾಶಿ ವಿಶ್ವನಾಥ ಎಷ್ಟು ಜನ ಹೋಗ್ತಾರೆ ಸ್ವಾಮಿ. ಶ್ರೀಶೈಲಕ್ಕೆ ಒಂದು ದಿವಸಕ್ಕೆ ಲಕ್ಷಾಂತರ ಜನ ದರ್ಶನ ಮಾಡ್ತಾರೆ. ಹೋಗಿ ಆ ಮಲ್ಲಿಕಾರ್ಜುನನ್ನ ಈಗ ಮುಟ್ಟಿದ್ರೆ ಸಾಕು ನಮ್ಮ ಜನ್ಮ ಪಾವನ ಎಂದು ತಿಳಿದಂತಹ ನಮ್ಮ ದೇಶ ಎಷ್ಟು ಪವಿತ್ರವಾದ ದೇಶ. ಅದಕ್ಕೆ ನಮ್ಮ ದೇಶದ ಜಲ ಆ ಸನ್ನಿಧಿಯಲ್ಲಿ ಹಲವಾರು ಕ್ಷೇತ್ರಗಳು ಹುಟ್ಟಿಕೊಂಡಿದ್ದಾವೆ. ಆ ನೀರಿಗೆ ಇರುವಂತಹ ಮಹತ್ವ ಬಹುಶಃ ಜಗತ್ತಿನಲ್ಲಿ ಯಾವುದಕ್ಕೂ ಇಲ್ಲ. ನೀವೆಲ್ಲರೂ ಕೂಡ ಪ್ರತಿ ದಿವಸ ಜಳಕ ಮಾಡ್ತೀರಿ, ಆದ್ರೆ ಇವತ್ತು ಜಳಕ ಮಾಡ್ಬೇಕಾದ್ರೆ ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿ ಭಾವನೆ ಇರ್ತದೆ? ವಿಶೇಷವಾದ ಭಾವನೆ ಇರ್ತದಲ್ವಾ? ಮತ್ತೆ ದಿವಸ ಮಾಡಿದ ಜಳಕ ಬೇರೆ, ಇವತ್ತು ಮಾಡಿದ ಜಳಕ ಬೇರೆನಾ? ಬಹಳ ವ್ಯತ್ಯಾಸ. ನಿಮ್ಮ ಭಾವನೆಯಲ್ಲೇ ಪರಿವರ್ತನೆ ರೂಪಾಂತರಗೊಳ್ತಾ ಇರ್ತದೆ. ಅದಕ್ಕಾಗಿ ಸ್ನಾನ, ಸಂಕ್ರಮಣದ ಸ್ನಾನ ಬಹಳ ಶ್ರೇಷ್ಠ. ಸಂಕ್ರಮಣ ಅಂದ್ರೆ ಏನು ಎಂದು ನಮ್ಮ ಸುಟಿ ಮಾಸ್ಟ್ರು ಮತ್ತು ನಮ್ಮ ಸ್ವಾಮಿಗಳು ಹೇಳಿದರು. ಸೂರ್ಯನ ಸರಿಯಾದ ಗತಿ ಏನೈತೆ ಅದಕ್ಕೆ ಸಂಕ್ರಮಣ ಅಂತ ಕರೀತಾರೆ. ಆ 1 ಇಂಚು ಕೂಡ ಆಗ್ತಾ ಇದ್ರೆ ಸರಿಯಾದಂಗಿಲ್ಲ. ಯಾರು? ಸೂರ್ಯ ಅಷ್ಟು ಕ್ರಮಬದ್ಧವಾಗಿ ಕ್ರಮಿಸ್ತಾ ಇರ್ತಾನೆ, ಅದಕ್ಕೆ ಸಂಕ್ರಮಣ ಅಂತ. ಇಂತಹ ಈ ಸಂಕ್ರಮಣದ ಹಬ್ಬವನ್ನ ನಾವು ಬಹಳ ಚೆನ್ನಾಗಿ ಆಚರಿಸಿದ್ರಿ. ಶಬ್ದದಲ್ಲಿ ಏನೋ ಕುಂದಿರಿಸಿದ್ರಿ, ಹೋಗ್ಬೇಕಾದ್ರೆ ಚೆನ್ನಾಗೇ ಹೋಯ್ತು. ನಮ್ಮ ಮಮ್ಮಿಯರು ಬಹಳ ಚೆನ್ನಾಗಿ ಎಳ್ಕೊಂಡೇ ಹೋದ್ರು, ತೆಗೆದುಕೊಂಡು ಹೋದ್ರು. ತೇರು ಎಳಿತಾರಲ್ಲ, ಚಪ್ಪದ ತೇರು ಎಳ್ಕೊಂಡು ಹೋದ್ರು ಅಮ್ಮಿಗೆರು. ಯಾರು ಪ್ಯಾಂಟ್ ಹಾಕೊಂಡು ಶರ್ಟ್ ಹಾಕೊಂಡು ಹಂಚಿನಗಪ್ಪನ ತೇರು ಎಳಿತಾರಲ್ಲ, ಹಂಗ ಇದನ್ನ ತೇರು ಎಳೆಯಕ್ಕೆ ಬರಂಗಿಲ್ಲ. ಪ್ಯಾಂಟು ಶರ್ಟ್ ಕಳೆದಿರ್ತೇನೆ, ನೀರಿನಲ್ಲಿ ಇಟ್ಟು ತೇರು ಎಳಿಬೇಕಿದೆ, ಚಪ್ಪದ ತೇರು ಎಳಿಬೇಕು. ಆ ಡ್ರೆಸ್ನಲ್ಲಿ ಅವರು ತೇರನ್ನ ಎಳಿತಾರೆ. ನಮ್ಮ ಅಂಬಿಗೆ ಎಳ್ಕೊಂಡು ಹೋದ್ರು. ಆ ಕಡೆಯಿಂದ ತರೋದಿದೆ ನೋಡ್ರಿ, ಈ ಸರಿ ಬಹಳ ಬಟ್ಟೆ ಆಗಿದೆ. ಈ ರೀತಿ ಯಾವಾಗಲೂ ಆಗಿಲ್ಲ. ಈ ಸರಿ ಆ ಕಡೆಯಿಂದ ತರಬೇಕಾದ್ರೆ ಅವರಿಗೆ ಎಳೆಯೋದು ತುಂಬಾ ಕಷ್ಟ ಆಯ್ತು. ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಅವರಿಗೂ ಗೊತ್ತಾಯ್ತು
ಇನ್ನು ನಾವು ಇದೇ ರೀತಿ ಹೇಳ್ಕೊಂಡ್ರೆ ವಾಪಸ್ ತಗೊಂಡು ಹೋಗೋದು ಕಷ್ಟ ಆಗುತ್ತೆ ಅಂತ ಅದರಲ್ಲಿ ಮುಂದೆ ಏನು ಹಗ್ಗ ಹಿಡ್ಕೊಂಡಿರ್ತಾರಲ್ಲ ಅವ್ರು ಸೀದಾ ದಂಡಿಗೆ ಬಂದ್ರು. ಹಗ್ಗ ಹಿಡ್ಕೊಂಡು ದಂಡಿಗೆ ಜಗ್ಗಿದ್ರು. ಜಗ್ಗಿ ಅಂತೂ ಇಂತೂ ದಂಡಿಗೆ ತಗೊಂಡು ಬಂದ್ರು. ಅಲ್ಲಿಂದ ಎಳ್ಕೊಂತ ಬರೋ ಕಚ್ಚಿದಾಗ್ಲೂ ಕೂಡ ಅದನ್ನ ಅವರು ಎಳಿತಾರೆ, ನೀರಲ್ಲಿದ್ದವರು ಎಳಿತಾ ಇದ್ರು. ಆದ್ರೂ ಕೂಡ ಕಷ್ಟ ಆಯ್ತು. ನಡುವೆ ಬರುವಷ್ಟಕ್ಕೆ ನೀರು ಹೆಚ್ಚಿಗೆ ಆಯ್ತು. ನಮ್ಮ ಚಪ್ಪದೊಳಗೂ ನೀರು ಬಂತು. ಮಂಚರಗೌಡರು ಆಚಾರ ಪೂರ್ತಿ ಕಪ್ಪಿನ ತೋದಾಗಿದೆ ಅಂತ ಹೇಳಿದ್ರು ಅವರು. ನಮ್ಮ ಉಮೇಶ್ ಅವರು ಬದುಕ ಅವರು ಕಪ್ಪಿನಿ ಎಲ್ಲ ಇಟ್ಟರಿ ಒಳಗೆ ನೀರು ಬಂತಲ್ಲ, ನಮ್ಮ ಬಟ್ಟೆ ಎಲ್ಲ ತೊಯ್ತು. ಆದ್ರೆ ತೆಕ್ಕೊಂಡು ಬರೋದು ಕಷ್ಟ ಆಯ್ತು. ಬರ್ತಾ ಬರ್ತಾ ಏನಾಯ್ತು ಅಂದ್ರೆ ದಂಡೆ ಬಂದ ಮೇಲೂ ಕೂಡ ಅವ್ರು ದಂಡೆಗಿಟ್ಟು ಜಗ್ಗೋದು ಕಷ್ಟವಾದಾಗ ನಮ್ಮ ಯುವಕರು ಎಷ್ಟು ಚಲೋ ಭಾವನೆ ಇದ್ದವ್ರು ಇದ್ದಾರೆ ಅಂತಂದ್ರೆ ಅವರು ಅರ್ಥ ಮಾಡ್ಕೊಂಡ್ರೆ ನಿಂತು ನೋಡ್ತಾ ಇದ್ದಂತ ಯುವಕರು ಅವರು ಆ ಕ್ಷಣದಲ್ಲೇ ಅದರೊಳಗೆ ಇಳಿದು ಅವರು ಕೈ ಜೋಡಿಸಿದ್ರು. ಅವ್ರು ಹೇಳ್ಕೊಂತ ಬಂದ್ರು. ಅವ್ರು ಅಲ್ಲಿಂದ 8-10 ಜನ ಬಂದ್ರು. ಮುಂದೆ ಬಂದ ಮೇಲೆ ಅಲ್ಲಿ ಜಗ್ಗವ್ರು ಯಾರು ನೀರ್ನೆ ಮತ್ತೆ ಅಲ್ಲಿ ಸಿಂಧೂಗಿ ಯುವಕರು ರೆಡಿಯಾಗಿ ನಿಂತಿದ್ರು. ನಮ್ಮ ಟೋಕೋಜಿ ನೇತೃತ್ವದಲ್ಲಿ ಎಲ್ಲಾ ಹುಡುಗರು ಬಂದು ನಿಂತದ್ದು ಅವ್ರಿಗೂ ಗೊತ್ತಾಯ್ತು ಇದು ಸ್ವಲ್ಪ ಸಮಸ್ಯೆ ಆಗ್ತಿದೆ ಅಂತ. ಮುನ್ವಳ್ಳಿಯವರು ಅಲ್ಲಿ ಕೈ ಜೋಡಿಸಿ ಮುಂದೆ ಕಳಿಸಿದ್ರು. ಇಲ್ಲಿ ಇವ್ರು ಏನ್ ಮಾಡಿದ್ರು ಅಂತಂದ್ರೆ ನೀರವೇ ಜಿಗುದು. ಹೆಂಗಿತ್ತು ಡ್ರೆಸ್ಸು, ಪ್ಯಾಂಟ್ ಹಾಕೊಂಡಿದ್ರು, ಶರ್ಟ್ಗಳಿದ್ದು, ಜಾತ್ರೆಗೆ ಹೆಂಗ್ ಬರ್ಬೇಕಲ್ಲ ಹಂಗೆ ರೆಡಿಯಾಗಿ ಬಂದವರು. ಅದು ಯಾವನ್ನೂ ನೋಡಿಲ್ಲ. ಎಲ್ಲರೂ ನೀರ್ ಮೇಲೆ ಜಿಗಿದ್ರು. 8-10 ಹುಡುಗರು ಜಿಗಿದು ಮತ್ತ ಅವ್ರು ಏನೈತಲ್ಲ ಚಪ್ಪವನ್ನ ಎಳಕಂತ ಬಂದ್ರು. ಅವಾಗ ನಮ್ಗೆ ಅನ್ನಿಸ್ತು ಬಹುಶಃ ಕೆಲವು ಸಾರಿ ಸ್ವಾಮಿಗಳು ನಾವು ತಪ್ಪು ತಿಳ್ಕೊಂಡಿರ್ತೀವಿ ಅಂತಂದ್ರೆ. ಏನು ಅಂದ್ರೆ ಭಕ್ತಿ ಕಡಿಮೆ ಆಗ್ಬಿಟ್ಟಿದೆ ಭಕ್ತರಲ್ಲಿ ನಾವು ತಿಳ್ಕೊಂಡ್ರೆ ನಾವು ಪ್ರಾಣ ಕೊಟ್ಟಾದ್ರೂ ನಿಮ್ಮನ್ನು ಸಲೋತಿಗೆ ಸ್ವಾಮಿಗಳೇ ಅಂತ ಹೇಳಿ ಆ ತೇಗ ಎಳ್ಕೊಂಡು ಬಂದಾಗ ನನಗೆ ಆ ಭಾವನೆ ಬಂತು. ಎಂಥ ಒಂದು ಅವರಲ್ಲಿರ್ತಕ್ಕಂಥ ನಮ್ಮ ಉಮೇಶ್ ಅವರು ಹೇಳಿದರು, ಆಚಾರ ಸಿಂಧೋಗಿ ಯುವಕರು ಮತ್ತು ಆ ಕಡೆ ನಮ್ಮ ಹುಡುಗರು ಎಷ್ಟು ಚೆನ್ನಾಗಿ ಸೇವೆ ಮಾಡಿದ್ದಾರೆ ನೀರೊಳಗೆ ಅವ್ರು ಜಂಪ್ ಮಾಡಿ. ಅದಕ್ಕೆ ಇವತ್ತು ನಿಜವಾಗ್ಲೂ ಕೂಡ ನಿಮ್ಮ ಭಕ್ತಿ ಒಟ್ಟ ಕಡಿಮೆ ಆಗಿಲ್ಲ ಅಂತ ನನಗೆ. ನೀವು ಈ ಪರಂಪರೆ ನೀವು ಮುಂದುವರಿಸ್ಕೊಂಡು ಹೋಗ್ಬೇಕು, ಯಾವ ಕಾಲಕ್ಕೂ ಇದನ್ನು ಬಿಡಬಾರದು ಅನ್ನೋದೊಂದು ನಾನು ಹೇಳ್ತಾ ಬಹಳ ವಿಶೇಷ ಮಾತೃವಾಗಿ ಏನು ಹೇಳೋದು ಅಂತ ಮಾಡಿದ್ದೆ. ಈ ಕ್ಷಣದಲ್ಲಿ ಅದನ್ನು ಹೇಳೋದು ಸರಿಯಲ್ಲ ಅಂತೇಳಿ ನಾನು ಅದನ್ನು ಹತ್ತಿಕ್ಕಿ ಇವತ್ತು ಸಂಕ್ರಮಣದ ಹಬ್ಬವನ್ನು ನೀವು ಬಹಳ ಚೆನ್ನಾಗಿ ಮಾಡಿದ್ದೀರಪ್ಪ. ಇದನ್ನು ನಾವೆಂದೆಂದಿಗೂ ಕೂಡ ಮರೆಯಲು ಸಾಧ್ಯವಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಹೆಚ್ಚಿಗೆ ಹೇಳೋದೆಲ್ಲ ಹೇಳಿದ್ದಾರೆ. ತಮಗೆಲ್ಲ ಆ ಭಗವಂತನ ಆಶೀರ್ವಾದ, ಸೂರ್ಯದೇವನ ಕೃಪೆ, ಬಸವಾದಿ ಶರಣರ ಆಶೀರ್ವಾದ, ಗುರುಸಿದ್ಧ ಬಸವೇಶ್ವರರ ಮುನ್ನೋಳ್ಳಿ ಪಂಚಲಿಂಗೇಶ್ವರರ ಸಿಂಧೋಗಿಯ ಗ್ರಾಮ ದೇವಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಕೂಡ ಸದಾ ಕಾಲ ಇರಲಿ ಅನ್ನುವುದನ್ನು ಹಾರೈಸಿ ನಮ್ಮ ಸ್ವಾಮಿಗಳೆಲ್ಲರೂ ನಮ್ಮ ಒಂದೇ ಒಂದು ಕರೆ ಯಾರಿಗೆ ಆಮಂತ್ರಣ ಪತ್ರಿಕೆ ಹಾಕಿಲ್ಲ ಹೇಳಿದ ತಕ್ಷಣ ಒಟ್ಟಾಗಿ ಅವರೆಲ್ಲರೂ ಕೂಡ ಇವತ್ತು ಈ ಸಂಕ್ರಮಣಕ್ಕೆ ಬಂದು ವಿಶೇಷ ಕಲೆಯನ್ನು ತಂದುಕೊಟ್ಟಿದ್ದಾರೆ. ನಮ್ಮ ಮಧುವರ್ವಂತರಿಗಳು, ನಮ್ಮ ರಾಮದುರ್ಗಸರಿಗಳು, ನಮ್ಮ ಬಾದಾಮೀಸರಿಗಳು, ಬರವನಕೊಡ ಸ್ವಾಮಿಗಳು ಇವರೆಲ್ಲರೂ ಕೂಡ ಅತ್ಯಂತ ಗೌರವ ಭಾವದಿಂದ ಇಲ್ಲಿ ಭಾಗವಹಿಸಿ ಇದಕ್ಕೆ ವಿಶೇಷ ಕಳೆ ತಂದುಕೊಟ್ರು ಅಂತ ಹೇಳ್ತಾ ಸಿಂಧೂಗಿ ಮುನ್ವಳ್ಳಿಯ ಸಮಸ್ತ ಭಕ್ತರಿಗೆ ಆ ಭಗವಂತನ ಆಶೀರ್ವಾದ ಸದಾ ಕಾಲ ಇರಲಿ ಅಂತ ಹಾರೈಸಿ ನಮ್ಮ ಆಶೀರ್ವಾದಕ್ಕೆ ಮಂಗಳವನ್ನು ಹೇಳಿ ಲಿಂಗ ಜಂಗಮವಾಗಿ ಜಂಗಮ ಜಗವಾಗಿ ಲಿಂಗ ಜಂಗಮವಾಗಿ
ಗಂಗಾಭರಿತ ಗುರು ಸಂಗಾನ ಬಸವಗೆ ಮಂಗಲವೋ ಶ್ರೀ ದೇವಾನಿಮಗೆ ಬೋಧ ಬೋಧಕರಿಗೆ ಹರಿಹರಾರಿಗೆ ಬೋಧ ಬೋಧಕರಿಗೆ ಹರಿಹರಾರಿಗೆ ಸಾಧು ಸಜ್ಜನ ಪ್ರಿಯ ಶ್ರೀ ಶಿವ ಯೋಗಿಗೆ ಮಂಗಲವೋ ಶ್ರೀ ದೇವ ನಿಮಗೆ ಹಿಡಿದು ಕೀರಿದು ಅನುವೇಯ ಮರೆವಾಗಿ ಮೆರೆಯುವ ಶ್ರೀ ಕಲ್ಯಾಣದ ಬಸವಗೆ ಮೆರೆಯುವ ಶ್ರೀ ಕಲ್ಯಾಣದ ಬಸವಗೆ ಮಂಗಲವೋ ಶ್ರೀ ದೇವ ನಿಮಗೆ ಮಂಗಲವೋ ಶ್ರೀ ಮಂಗಲವೋ ಶ್ರೀ ದೇವ ನಿಮಗೆ ಹರಹಾಂ ದೇವತೆಜನವಾಕ್ಯಸುಬೋಧಯ ವೀರದೈವ ನಿರ್ಣಯ ಪರಮ ಅವತಾರಂ ಶರಣಾಗತ ರಕ್ಷಕ ನಿರ್ಧನ ಪ್ರಭಾವಯಂ ಜಗದಾಧಿದೇಶ ಪುರಾತನ ಪುಂಗವಂ ಶಾಂಭವೈ ಪುರಾಸ್ತ್ರೇ ಜೇತೋಮಲಾದ ತೇ ದೇವ ಜಯ ವಿರಾತಂ ಶಿವಾದವಂ ಹಿಡಿಯೂರ ಪುರವಾಸಂ ನಿರಕಲ್ಪಿತ ಸಮಾಧಿಸ್ಥಂ ಕಾಮಿತಾರ್ಥ ಪ್ರದಾಯಕಂ ಸಿದ್ಧಲಿಂಗಂ ವರಂ ಭಜಂ ವಾಗರ್ಥೋ ಸಂರಕ್ಷೋ ವಾಗರ್ಥೋ ಪ್ರತಿಪತ್ತಯಂ ಜಗದಪ್ಪಿತರ ವಂದೇ ಪಾರ್ವತಿ ಪರಮೇಶ್ವರಂ ದೇವಮಂಗಲಂ ಜಯ ನಮಃ ಪಾರ್ವತಿ ಪ್ರತಿ ಹರ ಹರ ಮಹಾದೇವ ಶ್ರೀ ಗುರು ಕುಮಾರೇಶ್ವರ ಮಹಾರಾಜ್ ಕಿ ಜಗನ್ಮಾತೆ ಮಹಾರಾಜ್ ಕಿ ಜಯ ಹನುಮಾನೇಶ್ವರ ಮಹಾರಾಜ್ ಕಿ ಜಯ ಗುರುಸಿದ್ದೇಶ್ವರ ಮಹಾರಾಜ್ ಕಿ ಜೀವ ಮಾಡಿದ್ದನ್ನು ಒಂದು ಮಾತು ಹೇಳಬೇಕಾಗಿತ್ತು. ಏನಿಲ್ಲ, ಈ ವರ್ಷನೂ ಮಾತುಬಿಟ್ವಿ ನಾವು. ಶಂಕರ್ ಅವರು 16 ವರ್ಷದಿಂದ ಸಂಕ್ರಮಣದ ಪ್ರಸಾದ ಸೇವೆಯನ್ನು ಅವರು ಒಬ್ಬರೇ ಮಾಡಿಸ್ತಾ ಇದ್ದಾರೆ. ನೀವು ಹೇಳಿದ್ದೀರಿ, ನಾವು ಒಂದು ಮಾತು ಹೇಳೋದು ನಮ್ಮ ಧರ್ಮ. ಆದ್ದರಿಂದ ನಿಜವಾದ ಬಹಳ ದೊಡ್ಡ ಸೇವೆ, ದೊಡ್ಡ ಭಕ್ತಿ. ಆದ್ದರಿಂದ ದೇವರು ಅವರಿಗೆ ಇನ್ನೂ ಹೆಚ್ಚಿನ ಒಂದು ಸಂಪತ್ತನ್ನು ಕೊಡ್ತೀವಿ, ಆರೋಗ್ಯ ಕೊಡ್ತೀವಿ. ಇಂಥ ಸೇವೆಗೆ ಅವರ ಸಂಪತ್ತು ವಿನಿಯೋಗ ಆಗ್ತಾ ಇರಲಿ ಎಂದು ಹೇಳಿ ಇಡೀ ಅವರ ಕುಟುಂಬಕ್ಕೆ ಆ ದೇವರ ಆಶೀರ್ವಾದ ಇರಲಿ ಅಂತ ಹಾರೈಸ್ತಾರೆ.